SIRನ ಹೆಂಗೆ ಫೈಟ್ ಮಾಡಬೇಕು, ಏನು ಮಾಡಿದ್ರೆ ಪರಿಹಾರ. ಕೆಲವರು ಏನು ಹೇಳ್ತಿದ್ದಾರೆ, ಏನು ಟೆನ್ಷನ್ನೇ ತೊಗೋಬೇಡಿ, ಅದು ಎಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿಯಲ್ಲಿರುವಂಥ ಇಂಟೆಲೆಕ್ಚುಯಲ್ಸ್. ನಾನು ವಿಶೇಷವಾಗಿ ಹೇಳಿಕ್ಕೆ ಬಯಸ್ತೀನಿ, ಈ ದೇಶದಲ್ಲಿ ಪ್ರಜಾತಂತ್ರ ಉಳಿಯುತ್ತಾ ಅಥವಾ ಇದು ಸರ್ವಾಧಿಕಾರಕ್ಕೆ ಗುರಿಯಾಗುತ್ತಾ, ಅಲ್ಲೇ ತನಕ ವೋಟರ್ ಲಿಸ್ಟ್ ಪಕ್ಕ ಆಗೋದಿಲ್ವೋ, ಸೆಟ್ರೇಟ್ ಆಗೋದಿಲ್ವೋ, ಅಲ್ಲೇ ತನಕ ನೀವು ಕಾಂಟೆಕ್ಸ್ಟ್ ಮಾಡಬೇಡಿ. ಏನೊಂದು ಐಸೋಲೇಟೆಡ್ ಅಲ್ಲ SIR, ಇದು ಕ್ಲಿಯರ್ ಕಟ್ ಇದೆ. ಇಟ್ ಇಸ್ ಅ ಕಾನ್ಸ್ಪಿರಸಿ. SIR ಶುರುವಾಯಿತು ಅಂತ ಹೇಳಿದ್ರೆ ಎಲ್ಲರೂ ವೋಟರ್ನ ರೈಟ್ಸ್ನ ಕಳ್ಕೊಂಡ್ರಿ ಅಂತ. CANRCನ ಪರೋಕ್ಷ ಮಾರ್ಗದಲ್ಲಿ ಇನ್ನೂ ಅಗ್ರೆಸಿವ್ ಫಾರ್ಮಲ್ಲಿ ತರ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಸೋಜಾವ್ ಡೋಂಟ್ ವರಿ, ಡಾಕ್ಯುಮೆಂಟ್ ಬನಾವ್ ಸೋಜಾವ್. ನೆಕ್ಸ್ಟ್ ಅವರಿಗೆ ಟಾರ್ಗೆಟ್ ಇದ್ದಿದ್ದು ಬಿಹಾರ್ ಟಾರ್ಗೆಟ್ ಇತ್ತು, ಬಿಹಾರ್ ಹೊಡ್ಕೊಂಡ್ರು. ಬೆಂಗಾಲ್ ಟಾರ್ಗೆಟ್ ಇತ್ತು, ಬೆಂಗಾಲ್ ಹೊಡ್ಕೊಂಡ್ರು. ನೆಕ್ಸ್ಟ್ ಟಾರ್ಗೆಟ್ ಯಾರು? ಕರ್ನಾಟಕ, ತೆಲಂಗಾಣ, ಪಂಜಾಬು ನೆಕ್ಸ್ಟ್ ಟಾರ್ಗೆಟ್. ಇವೆಲ್ಲ ನೆಕ್ಸ್ಟ್ ಕಮಿಂಗ್ ಎಲೆಕ್ಷನ್ಸು. ಇದಕ್ಕೆ ನಾವೇನಾದರೂ ಸೀರಿಯಸ್ ಆಗಿ ಮಾಡಲಿಲ್ಲ ಅಂದರೆ ಈ 3 ಸ್ಟೇಟ್ ಹೋಗ್ತದೆ. ಕರ್ನಾಟಕನೂ 100% ಹೋಗ್ತದೆ. ಪಾರ್ಲಿಮೆಂಟಲ್ಲಿ ಆಗ್ಬಿಟ್ರೆ ಫೈನಲ್ಲು, ಸುಪ್ರೀಂ ಕೋರ್ಟ್ ಫೈನಲ್ ಅಲ್ಲ. ಎಲ್ಲೇ ತನಕ ಜನ ಅಕ್ಸೆಪ್ಟ್ ಮಾಡೋದಿಲ್ವೋ ಅಲ್ಲೇ ತನಕ ಯಾವುದೂ ಫೈನಲ್ ಆಗಲ್ಲ. ಬಿಹಾರ ಅಲ್ಲ, ಬಂಗಾಲ ಅಲ್ಲ, ಕರ್ನಾಟಕ, ಇಲ್ಲಿ ದುಷ್ಟ ಆಟಕ್ಕೆ ಅವಕಾಶ ಇಲ್ಲ. ನಾವು ಒಪ್ಪಲ್ಲ, ನಾವು ಮಾಡಿದ್ದೀವಿ. ಅದು ನಾವು ಮಾತ್ರ ಹೇಳಿದ್ರೂ ಆಗಲ್ಲ. ಈಗ ಹಂಗಾಗಿನೇ ಈಗ ಜನಜಾಗೃತಿ ಜಾಥಾ ಅಂತೇನು ಅದಕ್ಕೇ ಹಮ್ಮಿಕೊಂಡಿದ್ದೀವಿ. ಈಗ ನಾಳಿಂದನೇ ಶುರು ಆಗ್ತಾ ಇದೆ. 13ನೇ ತಾರೀಕು ನಾಳೆ, 13ನೇ ತಾರೀಕಿಂದ 18ನೇ ತಾರೀಕು ತನಕ ಸತತವಾಗಿ 5 ರೂಟ್ಗಳಲ್ಲಿ ಎಲ್ಲ ಜನರಿಗೆ ರೀಚ್ ಆಗಿ SIR ಏನು ಅನ್ನೋದನ್ನು ಅರ್ಥಪಡಿಸುವಂಥ ಒಂದು ಜನಜಾಗೃತಿ ಅಭಿಯಾನ ನಡೀತಾ ಇದೆ. ಬೆಂಗಾಲ್ನಲ್ಲಿ ನೋಟಿಸ್ ಕಳಿಸಿದ್ದು 1,33,00,000 ಜನರಿಗೆ. 1,33,00,000 ಜನರಿಗೆ ಅನುಮಾನಾಸ್ಪದ ಅಂತ ಕಳಿಸಿರು. ಜನ ಎದ್ದು ಬಿದ್ದು 5 ಕಿಲೋಮೀಟ್ರಿಗಿಂತ ಹೆಚ್ಚಿನ ಲೈನು. ಬೆಂಗಾಲನ್ನು ನೋಡಿದ್ರಿಗೆ ಅರ್ಥ ಆಗ್ತದೆ, ಕರ್ನಾಟಕದಲ್ಲಿ ಕಾಣಲ್ಲ. ಇನ್ನೂ ಹತ್ತಿರದಿಂದ ಹೋಗಿ ನೋಡಬೇಕು. ಮೈಲಿಗಟ್ಟಲೆ ಜನ ಕ್ಯೂ ನಿಂತ್ಕೊಂಡ್ರು ಡಾಕ್ಯುಮೆಂಟ್ ತೊಗೊಂಡೋಗಿ. ನಾನು ಚೆಕ್ ಮಾಡೋಕ್ಕಾಗಿಲ್ಲ, ಇಷ್ಟು ಬಂದುಬಿಟ್ಟಿದ್ದಾವೆ, ನಾನು ಚೆಕ್ ಮಾಡೋಕ್ಕಾಗಲ್ಲ, ಹಾಗಾಗಿ ಈ ಸರಿ ನೀನು ಓಟ್ ಹಾಕ್ಬೇಡ. ಅರೆ ಓಟ್ ಹಾಕ್ಲಿ ಅಂದರೆ ಹೆಂಗೆ? ಪರವಾಗಿಲ್ಲ, ಮುಂದಿನ ವರ್ಷ ಮಾಡಿ, ಈ ಸರಿ ಇಲ್ಲ, ಮುಂದಿನ ಎಲೆಕ್ಷನಲ್ಲಿ ಮಾಡಿ. ವೋಟರ್ ಲಿಸ್ಟ್ ಈಸ್ ನಾಟ್ ಎ ಸೀಕ್ರೆಟ್ ಡಾಕ್ಯುಮೆಂಟ್, ಇಟ್ ಈಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವ್ರಿಗೆ ನಡೆಯಲ್ಲ. ನಮ್ಮ ಹತ್ರ ಏನಿದೆ? ವೋಟರ್ ಕಾರ್ಡ್ ಇದೆ, ಅದು ನಡೆಯಲ್ಲ. ಆಧಾರ್ ಇದೆ, ಅದು ನಡೆಯಲ್ಲ. ಡ್ರೈವಿಂಗ್ ಲೈಸೆನ್ಸ್ ಇದೆ, ಅದು ನಡೆಯಲ್ಲ. ಪ್ಯಾನ್ ಕಾರ್ಡ್ ಇದೆ, ಅದು ನಡೆಯಲ್ಲ. ನಮ್ಮ ಹತ್ರ ಏನಿದೆ ಅದು ನಡೆಯಲ್ಲ. ರಜಾ ಹಾಕಿ ಟಿಕೆಟ್ಗಳು ತೊಗೊಂಡು ಬಂದು ಕಚೇರಿಗಳಲ್ದು ನೀನು ಡಾಕ್ಯುಮೆಂಟ್ ಮಾಡಿಸ್ಕೊಂಡು ತೊಗೊಂಡು ಕೊಟ್ಟು ಮಾಡಿಸ್ಲಿಕ್ಕೆ ಒಂದು 6 months ಟೈಮ್ ಇಲ್ಲ ಅಂದರೆ ಹೆಂಗಾಗ್ತದೆ ಯಾರಿಗಾದರೂ? ರಾಜ್ಯದ್ದೊಂದು ಎಲೆಕ್ಷನ್ ಕಮಿಷನ್ ಇದೆ. ಇದೇ ಸುಮಾರು ಜನರಿಗೆ ಅರ್ಥ ಆಗ್ತಿಲ್ಲ. ಎಲ್ಲರೂ ಕೂಡ ಒಂದೇ ಇರೋದು ಸೆಂಟ್ರಲನ್ನು. ದೆರ್ ಆರ್ 2 ಎಲೆಕ್ಷನ್ ಕಮಿಷನ್ಸ್. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬೇರೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬೇರೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಸ್ಟೇಟಿಗೆ ಸೇರಿರುವಂಥದ್ದು. ಅದು ಏನು ಮಾಡಬೇಕು ಏನಿಲ್ಲ ಅಂತ ತೀರ್ಮಾನ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ. ಇಡೀ ದೇಶನ ಮುಳುಗಿಸುವಂಥ, ರಾಜ್ಯನ ಮುಳುಗಿಸುವಂಥದ್ದು ಒಂದು ಕಾಯ್ದೆ ಬರ್ತಿದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಂಥ ಉತ್ತರ ಕೊಡ್ತದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ರಾಜ್ಯ ಸರ್ಕಾರ ಒಂದು ಡೈರೆಕ್ಷನ್ ಕೊಡಲ್ಲ ಅದಕ್ಕೆ ಹಿಂಗೆ ಮಾಡಬೇಕು ಅಂತ. ಅವ್ರ ಇಷ್ಟ, ಅವ್ರು ಯಾವ್ದಾನ ಪಕ್ಷಕ್ಕೆ ಓಟ್ ಹಾಕಲಿ, ಆದರೆ ಅವ್ರ ಹಕ್ಕನ್ನು ಕಸಿಯೋಕ್ಕಾಗಲ್ಲ. ನೀವು BJP ವೋಟರ್ನ ಓಟ್ ಕಸಿಯಕ್ಕೆ ಹೋದ್ರೂ ನಾವು ಬಿಡೋಲ್ಲ. SIR ಪ್ರಕ್ರಿಯೆ ಕರ್ನಾಟಕದಲ್ಲಿ ಬರಲೇಬಾರದು ಅನ್ನುವ ದಿಸೆಯಲ್ಲಿ ಕಳೆದ 2.5 ತಿಂಗಳಿಂದ ಹೋರಾಟ ನಡೀತಾ ಇದೆ. ಈ ಹೋರಾಟದ ಹೊರತಾಗಿಯೂ ಚುನಾವಣಾ ಆಯೋಗ ತನ್ನ SIR ಪ್ರಕ್ರಿಯೆಯನ್ನು ಆರಂಭಿಸಿದೆ. ಈ ಸಮಯದಲ್ಲೂ ಕೂಡ ಹೋರಾಟ ನಿಂತಿಲ್ಲ. ಹೋರಾಟ ಮಾಡ್ತಾ ಇರುವುದು ಯಾರು? SIR ವಿರೋಧಿ ಸಮಿತಿ. ಹಾಗೆಯೇ ಎದ್ದೇಳು ಕರ್ನಾಟಕ, ಅಂದರೆ ಎದ್ದೇಳು ಕರ್ನಾಟಕ ಆರಂಭಿಸಿದ ಈ ಹೋರಾಟವನ್ನು SIR ವಿರೋಧಿ ಸಮಿತಿಯವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಸರ್ಕಾರವನ್ನು, ಚುನಾವಣಾ ಆಯೋಗವನ್ನು, ಜನರನ್ನು ತಲುಪಿಸುವ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಈ ಮುಂದಿನ ಹೋರಾಟ ಅಂದರೆ ಇಲ್ಲಿ SIR ಮಾಡ್ತೀವಿ ಅಂತ ಚುನಾವಣಾ ಹೇಳಿಯಾಗಿದೆ ಮತ್ತು ಅದನ್ನು ಹೇಳಿದ ನಂತರ ಇದು ಕೋರ್ಟ್ ಕೂಡ ಅದಕ್ಕೆ ಸಮ್ಮತಿ ಕೊಟ್ಟಾಗಿದೆ. ಇದರ ನಂತರ ಹೋರಾಟ ಮಾಡಿ ಏನು ಸಾಧಿಸಲಿಕ್ಕಿದ್ದಾರೆ, ಇವರ ಹೋರಾಟದ ಪ್ರಕ್ರಿಯೆ ಏನು? ಈ ವಿಷಯದಲ್ಲಿ ಎದ್ದೇಳು ಕರ್ನಾಟಕದ ಕೇಂದ್ರೀಯ ಕೋಆರ್ಡಿನೇಟರ್ ನೂರ್ ಶ್ರೀಧರ್ ಅವರು ನಮ್ಮ ಜೊತೆಯಲ್ಲಿದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಇದ್ದೇವೆ. ಲೋಹನಿಯವರೇ, ನಮಗೆ ಆಯ್ಕೆ ಅನ್ನೋದೊಂದಿಲ್ಲ. ಇದು ಡೂ ಆರ್ ಡೈ ಸ್ಟ್ರಗಲ್. ಡೂ ಆರ್ ಡೈ ಅಂದರೆ ನಮ್ಮ ಡೂ ಆರ್ ಡೈ ಅಲ್ಲ, ಇಡೀ ಡೆಮೋಕ್ರಸಿಯ ಡೂ ಆರ್ ಡೈ ಸ್ಟ್ರಗಲ್. ಈ ದೇಶದಲ್ಲಿ ಪ್ರಜಾತಂತ್ರ ಉಳಿಯುತ್ತಾ ಅಥವಾ ಇದು ಸರ್ವಾಧಿಕಾರಕ್ಕೆ ಗುರಿಯಾಗುತ್ತಾ ಅನ್ನುವ ಆಯ್ಕೆ ಮಾತ್ರ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಏನೇ ಹೇಳ್ಬೋದು, ಎಲೆಕ್ಷನ್ ಕಮಿಷನ್ ಯಾರೇನೇ ಹೇಳ್ಬೋದು, ಕೇಂದ್ರ ಸರ್ಕಾರ ಏನೇ ಹೇಳ್ಬೋದು, ಡೆಮೋಕ್ರಸಿನ ಉಳಿಸಬೇಕು ಅಂತ ಹೇಳಿದ್ರೆ ಈ ಸ್ಟ್ರಗಲ್ನ ಮಾಡಲೇಬೇಕಾಗಿದೆ. ಆ ಕನ್ವಿಕ್ಷನ್ ಜೊತೆ ನಡೀತಾ ಇದೆ. ಇದರೊಳಗೆ ಈ ಹೋರಾಟದಲ್ಲಿ ಬಂದಂಥ ನಮ್ಮ ಸಮಸ್ಯೆ ಏನಪ್ಪ ಅಂದರೆ, ಇದು ದಿಢೀರಾಗಿ SIR ತಂದರು. ಈ SIRನ ಅರ್ಥ ಮಾಡ್ಕೊಳ್ಳೋದ್ರೊಳಗೆ ಸಾಕಷ್ಟು ಗೊಂದಲಗಳು ಕ್ರಿಯೇಟ್ ಆಯಿತು. ಬಿಹಾರ ಆಯಿತು. ಬಿಹಾರಲ್ಲಿ ಕಣ್ಮುಂದೆ ಅಷ್ಟು ಮಟ್ಟಿನ ವೋಟ್ ದೊರಡನೆ ಆಯಿತು. ಎಲ್ಲ ಎಲೆಕ್ಷನ್ಗಿಂತ ಮೊದಲು ವೋಟ್ ಚೋರ್ ಗದ್ದಿ ಚೋಡ್ ಅಂಥೇಳಿ ಅಷ್ಟು ದೊಡ್ಡ ಆಂದೋಲನ ನಡೀತು. ಪೂನಾದಲ್ಲಿ ಸೆಪ್ಟೆಂಬರ್ 1ನೇ ತಾರೀಕು ನಡೆದಂತಹ ರ್ಯಾಲಿ ಒಳಗಡೆ ಬೃಹತ್ ಸಂಖ್ಯೆಯಲ್ಲಿ ಜನ ಪಾರ್ಟಿಸಿಪೇಟ್ ಮಾಡಿದ್ರು. 67 ಲಕ್ಷ ವೋಟ್ಗಳು ಡಿಲೀಟ್ ಆದವು. ಆವಾಗ ನಮಗೆ ಕ್ಲಿಯರ್ ಅನಿಸಿದ್ದೇನಪ್ಪ ಅಂದರೆ, ಇದು ದೊಡ್ಡ ಮಟ್ಟದ ಒಂದು ದ್ರೋಹ ನಡೀತಾ ಇದೆ. ಈ ಸಂದರ್ಭದಲ್ಲಿ ವಿರೋಧ ಪಕ್ಷಗಳು ಎಲೆಕ್ಷನಲ್ಲಿ ಹೋಗಬಾರ್ದು, ನಿಲ್ಲಬಾರ್ದು. ಯಾಕಂದರೆ ಯಾವಾಗಲೂ ಕೂಡ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡಿಬೇಕು. ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ನಡಿಬೇಕಾದ್ರೆ ಇದ್ದಕ್ಕಿದ್ದಂತೆ ನಿಮ್ಮ ಲಕ್ಷಾಂತರ ವೋಟ್ಗಳನ್ನ ತೆಗೆದುಬಿಟ್ಟು ಎಲೆಕ್ಷನ್ ಬನ್ನಿ ನಡೆಸೋಣ ಅಂತ ಹೇಳಿದಾಗ ಅದಕ್ಕೆ ಬಲಿಯಾಗಬಾರ್ದು ವಿರೋಧ ಪಕ್ಷಗಳು. ಹಾಗಾಗಿ ನಾವು ಅವಾಗಲೇ ಲೆಟ್ರು ಬರೆದ್ವಿ, ಇಲ್ಲ ದಯವಿಟ್ಟು ನೀವು ಈ ಎಲೆಕ್ಷನ್ ಪಾರ್ಟಿಸಿಪೇಟ್ ಮಾಡಿ, ಎಲ್ಲೇ ತನಕ ವೋಟರ್ ಲಿಸ್ಟ್ ಪಕ್ಕ ಆಗೋದಿಲ್ವೋ, ಸೆಟ್ರೇಟ್ ಆಗೋದಿಲ್ವೋ ಅಲ್ಲೇ ತನಕ ನೀವು ಕಾಂಟೆಕ್ಸ್ಟ್ ಮಾಡಬೇಡಿ. ಆದರೆ ಅದನ್ನು ಫಸ್ಟ್ ನೋಟೆಡ್, ವಿ ವಿಲ್ ಕನ್ಸಿಡರ್ ಅಂತ ಹೇಳಿದ್ರು. ಆಮೇಲೆ ನೋಡಿದ್ರೆ ಎಲ್ಲೋ ಎಲೆಕ್ಷನ್ ನಿಂತರು. ಬಿಹಾರಲ್ಲೆಲ್ಲ ಕಡೆ ಮಲಗಿದರು.
ಅದಾದಮೇಲಾದರೂ ಕೂಡ ಅಟ್ಲೀಸ್ಟ್ ರಿಯಲೈಸೇಷನ್ ಮಾಡ್ಕೊಂಡು ಅಪೋಸಿಷನ್ ಪಾರ್ಟೀಸ್ ಫೈಟ್ ಮಾಡಬೇಕಾಯಿತು. ದುರದೃಷ್ಟ ಏನಪ್ಪ ಅಂದರೆ ಎಲ್ಲರೂ ಸುಮ್ಮನೆ ಕೂತ್ಕೊಂಡ್ರು. ಯಾಕಂದರೆ ಇವ್ರದ್ದು ಮೀಡಿಯಾ ಮ್ಯಾನೇಜ್ಮೆಂಟ್ ಎಷ್ಟು ಸ್ಟ್ರಾಂಗ್ ಇತ್ತಪ್ಪ ಅಂದರೆ ಇದು SIR ಇಂದ ಆಗಿರುವಂಥದ್ದಲ್ಲ, ಇವರದೇ ದೌರ್ಬಲ್ಯಗಳಿಂದ ಸೋತಿರೋದು ಅನ್ನೋಷ್ಟು ಮಟ್ಟಿಗೆ ದೊಡ್ಡ ಕ್ಯಾಂಪೇನ ಪಂಪ್ ಮಾಡಿದ್ರು ಗೋಧಿ ಮೀಡಿಯಾ ಯಾವಾಗ ಪಂಪ್ ಮಾಡ್ತೋ ಅದಕ್ಕೆ ಉತ್ತರ ಕೊಡೋಕ್ಕೆ ಇವ್ರ ಹತ್ರ ಇಲ್ಲ, ಎಲ್ಲ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ಬಿಟ್ರು. ಸೊ ಹಾಗಾಗಿ ನಾಗರಿಕ ಸಮಾಜದಲ್ಲೂ ಕೂಡ SIR ಇಂದ ಬಿಹಾರ್ ಸೋತ್ವ ಅಥವಾ ಬೇರೆ ಕಾರಣಕ್ಕೋಸ್ಕರ ಸೋತ್ವ ಅನ್ನೋಂಥ ಗೊಂದಲ ಕ್ರಿಯೇಟ್ ಮಾಡಿ SIR ವಿರುದ್ಧವಾದಂಥ ದನಿ ಹೇಳಿಲ್ಲ. ಆಮೇಲೆ ಅವರು 13 ರಾಜ್ಯಗಳಲ್ಲಿ ಮತ್ತೆ SIRನ ನಡೆಸಿದರು. ಇದರಲ್ಲಿ ಬೆಂಗಾಲ್ ಒಂದು ಬಿಟ್ಟರೆ ಬೇರೆ ಯಾವ ರಾಜ್ಯದಲ್ಲೂ ಕೂಡ ಅಂಥ ವಿಗರಸ್ ಫೈಟ್ ನಡೆಯಿಲ್ಲ. ಕೇರಳ ಗೌರ್ಮೆಂಟು ಸ್ವಲ್ಪ ಕಾಂಕ್ರೀಟ್ ಆದಂಥ ಸ್ಟೆಪ್ಸ್ ತೊಗೊಳ್ತು. ಏನು ಡಾಕ್ಯುಮೆಂಟ್ಸ್ನ ಪ್ರಿಪೇರ್ ಮಾಡೋಕ್ಕೆ ಅಗತ್ಯ ಇತ್ತು, ಯಾರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಡಾಕ್ಯುಮೆಂಟ್ಸ್ ಕೊಡಬೇಕು ಅನ್ನುವಂಥ ಒಂದು ಕ್ರಮ ತೊಗೊಂಡು ಅವ್ರು ಮೂವ್ ಮಾಡಿದ್ರು. ತಮಿಳ್ನಾಡು ಗೌರ್ಮೆಂಟು DMK ಅತಿ ವಿಶ್ವಾಸ ಪಡ್ತು, ತನ್ನ ಕೆಡಸ್ ಬೇಸ್ ತುಂಬ ಸ್ಟ್ರಾಂಗ್ ಇದೆ, ನಮಗಿದೆ, ನಾವೆಲ್ಲ ಮ್ಯಾನೇಜ್ ಮಾಡಿಬಿಡ್ತೀವಿ ಅನ್ನೋಂಥ ಓವರ್ ಕಾನ್ಫಿಡೆನ್ಸಲ್ಲಿ ಅವರು ಹೋದರು. ಮಿಕ್ಕ ರಾಜ್ಯಗಳಲ್ಲಿ ದನಿನೇ ಹೇಳಿಲ್ಲ. ಹಾಗಾಗಿ ಏನಾಯಿತು, SIR ವಿರೋಧಿ ಹೋರಾಟ ಅನ್ನೋಂಥದ್ದು ಬ್ಯಾಕ್ ಹೋಯಿತು. ಆದರೆ ನಮಗೆ ಗೊತ್ತಿತ್ತು ಇದು ಹಾಗಲ್ಲ, ಇದನ್ನು ಇವರು ಬರ್ತಿರೋಂಥದ್ದು ಇದೇನೊಂದು ಐಸೋಲೇಟೆಡ್ ಅಲ್ಲ SIR, ಇದು ಕ್ಲಿಯರ್ ಕಟ್ ಇದೆ. ಇಟ್ ಇಸ್ ಅ ಕಾನ್ಸ್ಪಿರಸಿ ಲಾರ್ಜರ್ ಎಲೆಕ್ಷನ್ ಕಮಿಷನ್ನ ಯಾವಾಗ ಅವ್ರು ಬದಲಾವಣೆ ಮಾಡಿದ್ರು, ಎಲೆಕ್ಷನ್ ಕಮಿಷನ್ನ ಒಂದು ಡೆಮೋಕ್ರೆಟಿಕ್ ಪ್ರೋಸೆಸ್ನ ಈಗ ಯಾರಾದರೂ ಹೇಳಿಬಿಡಲಿ, ಈಗ ಹೆಂಗೆ ಆಯ್ಕೆ ಮಾಡಬೇಕು, ಆಳುವ ಪಕ್ಷದಿಂದ ಒಬ್ಬರು, ವಿರೋಧ ಪಕ್ಷದಿಂದ ಒಬ್ಬರು, ಸುಪ್ರೀಂ ಕೋರ್ಟಿಂದ ಒಬ್ಬರು, 3 ಜನ ಸೇರಿ ಆಯ್ಕೆ ಮಾಡಬೇಕು ಅನ್ನುವಂಥದ್ದು ಒಂದು ಕಾನ್ಸ್ಟಿಟ್ಯೂಷನಲ್ಗಿರುವಂಥ ಪದ್ಧತಿ. ಅದನ್ನು ಚೇಂಜ್ ಮಾಡಿ ಇಲ್ಲ ಆಳುವ ಪಕ್ಷದಿಂದ ಇಬ್ಬರು, ವಿರೋಧ ಪಕ್ಷದಿಂದ ಒಬ್ಬರು, ಸುಪ್ರೀಂ ಕೋರ್ಟಿಂದ ಯಾರೂ ಇಲ್ಲ, ನ್ಯಾಯಾಂಗದಿಂದ ಯಾರೂ ಇಲ್ಲ, ಎರಡೂ ಒಂದು ಸೇರ್ಕೊಂಡು ಮೆಜಾರಿಟಿ ಮೈನಾರಿಟಿ ಬೇಸಿಸ್ ಮೇಲೆ ತೀರ್ಮಾನ ಮಾಡೋದ್ರ ಅರ್ಥ ಏನು? ಆಳುವ ಪಕ್ಷನೇ ತೀರ್ಮಾನ, ಅಂಥ ಅನ್ಡೆಮಾಕ್ರೆಟಿಕ್ ತೀರ್ಮಾನ ಏನು ತೊಗೊಳ್ತಿದ್ದಾರೆ? ಅದರ ಅರ್ಥ ಏನಪ್ಪ ಅಂದರೆ ದೊಡ್ಡ ದ್ರೋಹ ಮಾಡಲಿಕ್ಕೆ, ದೊಡ್ಡ ಹೇರಾಫೇರಿ ಮಾಡೋಕ್ಕೆ ಹೊರಟಿದ್ದಾರೆ. ಅದಕ್ಕೆ ಸಮ್ಮತಿ ಕೊಡುವಂತಹ ತಾವು ಹ್ಯಾಂಡ್ ಪಿಕ್ಡ್ ಎಲೆಕ್ಷನ್ ಕಮಿಷನ್ ಇರಬೇಕು. ಅದನ್ನು ಮಾಡಿದ್ರೆ ಅವಾಗಲೇ ಕ್ಲಿಯರ್ ಕಟ್ ಇವರು ದರೋಡೆ ಮಾಡೋಕ್ಕೆ ಹೊರಟಿದ್ದಾರೆ ಚುನಾವಣೆಯನ್ನು ಅಂತ. ಅದ್ರ ಬ್ಯಾಕಲ್ಲೇ ಡಿಲಿಮಿಟೇಷನ್ ಮಾತು ಅಂತಂದರು, 1 ನೇಷನ್ 1 ಎಲೆಕ್ಷನ್ ಅಂತಂದರು. ಇದೆಲ್ಲವೂ ಕೂಡ ಇವರು ಇಡೀ ಚುನಾವಣಾ ಪ್ರಕ್ರಿಯೆಯನ್ನು ಅಪಹರಣ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಕ್ಲಿಯರ್ ಇತ್ತು. ಆ ಟೈಮಲ್ಲಿ SIR ಬಂದರು. SIR ಏನು, ಅದಕ್ಕೊಂದು ಕಮಿಟಿ ಇಲ್ಲ, ಒಂದು ಪ್ರಿಪ್ರೇಷನ್ ಇಲ್ಲ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಗಿಲ್ಲ, ಯಾವುದೋ ಒಂದು ಕಮಿಟಿ ರೆಕಮೆಂಡ್ ಮಾಡಿಲ್ಲ, ದಿಢೀರ್ ಅಂತೇಳಿ ಒಂದು ತಂದು ಹಾಕಿಬಿಡ್ತಾರೆ ಅದನ್ನು ಮಾಡ್ತಿರೋವಂಥದ್ದು. ಅದು ಏನು, ಎಂಥ ಪ್ರಕ್ರಿಯೆ ಹೇಳಲಿಕ್ಕೆ ನೆಪ ಬಳಸ್ತಿದ್ದಾರೆ. SIR ಮೊದಲು ಇತ್ತು, ಈಗೂ ಮಾಡ್ತಿದ್ವಿ, 100% ಸುಳ್ಳು. ಇಂಟೆನ್ಸಿವ್ ರಿವಿಷನ್ ಇತ್ತು, ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ. ಇಂಟೆನ್ಷನ್ ರಿವಿಷನ್ ಅಂತಿದ್ದರೆ ಏನಪ್ಪ ಅಂದರೆ ಮನೆಗೂ ಹೋಗಿ ಮತದಾರರ ಪಟ್ಟಿ ನಿಮ್ಮದು ಆಲ್ರೆಡಿ ಏನಿತ್ತೋ ಅದನ್ನು ಚೆಕ್ ಮಾಡಿ ಹೌದಾ ಇಲ್ಲ ಕರೆಕ್ಟ್ ಆಗಿದೆಯಾ, ಏನು ಕರೆಕ್ಷನ್ ಇದೆ ಅಂತ ಮನೆಗೆ ಹೋಗಿ ಕರೆಕ್ಷನ್ ಮಾಡಿ ಪಟ್ಟಿನ ಅಂತ ಹೇಳಿದ್ದು. ಇದು ಅದಲ್ಲ, ಇದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂದರೆ ಹಳೆ ಪಟ್ಟಿನ ಹರಿದಾಕ್ದಂಗೆ. ದಿಸ್ ಈಸ್ ಎ ನ್ಯೂ, ನಮ್ಮ ಎಲ್ಲರ SIR ಶುರುವಾಯಿತು ಅಂತ ಹೇಳಿದ್ರೆ ಎಲ್ಲರೂ ವೋಟರ್ನ ರೈಟ್ಸ್ನ ಕಳ್ಕೊಂಡ್ರಿ ಅಂತ. ನ್ಯೂ ರಿಕ್ರೂಟ್ಮೆಂಟ್, ನ್ಯೂ ವೋಟರ್ ಎನ್ರೋಲ್ಮೆಂಟ್ ಸ್ಟಾರ್ಟ್ ಆಗ್ತದೆ. ನೀವು ಸ್ಟಾರ್ಟ್ ಮಾಡೋ ಪ್ರೋಸೆಸ್ಸು ಎಷ್ಟು ಕಾಂಪ್ಲೆಕ್ಸ್ ಮಾಡಿಟ್ಟಿದ್ದಾರಪ್ಪ ಅಂದರೆ ಆ ಗೊಂದಲದ ಗೂಡಲ್ಲಿ ಯಾವ್ದು ಏನಾಗ್ತಿದೆ ಅಂತ ಗೊತ್ತಾಗಲ್ಲ. ಸೊ ಮೊದಲೆಲ್ಲ ಒಂದು ಕಾಲ ಇತ್ತು, ಒಂದು ಕಾಲದಲ್ಲಿ ರಿಸಲ್ಟು ಮೊದಲೇ ಡಿಸೈಡ್ ಮಾಡೋರು, ಎಕ್ಸಾಮ್ ನಡೀತದೆ, ಎಕ್ಸಾಮ್ನಿಂದ ಔಟ್ಪುಟ್ ಎಷ್ಟು ಬರಬೇಕು ಅಂತ ತೀರ್ಮಾನ ಮಾಡೋರು. ಇಂಡಸ್ಟ್ರಿ ಎಷ್ಟು ಬೇಕಂದರೆ ಒಂದು ಇಂಜಿನಿಯರಿಂಗ್ ತೊಗೊಂಡ್ರೆ ನೀವು ಫಾರ್ ಎಕ್ಸಾಂಪಲ್ಲು, ಇಂಜಿನಿಯರಿಂಗ್ದಲ್ಲಿ ಎಷ್ಟು ಔಟ್ಪುಟ್ ಬರಬೇಕು, ಜಾಸ್ತಿ ಔಟ್ಪುಟ್ ಬಂದರೆ ಅನ್ಎಂಪ್ಲಾಯ್ಮೆಂಟ್ ಕಾಣಿಸ್ತದೆ, ಹೊರಗಡೆ ಬರಬಾರ್ದು. ಎಷ್ಟು ಬೇಕೋ ಅಷ್ಟೇ ಔಟ್ಪುಟ್ ಹೊರಗೆ ಬರಬೇಕು, ಅವ್ರಿಗೆ ಇಂಡಸ್ಟ್ರಿಗೆ ಎಷ್ಟು ಬೇಕೋ ಅಷ್ಟು ಅನ್ಬೋದು. ಅವಾಗೇನು ಮಾಡ್ತಾರೆ, ಕಡಿಮೆ ಬರಬೇಕು ಅಂದರೆ ಕ್ವಶನ್ ಪೇಪರ್ನ ಟೈಟ್ ಮಾಡಿಬಿಡಿ, ನಾಬ್ನ ನೀವು ಟೈಟ್ ನಾಬ್ ಮಾಡಿದ ತಕ್ಷಣ ಏನಾಗ್ತದೆ, ಜಾಸ್ತಿ ಜನ ಫೇಲ್ ಆಗ್ತಾರೆ. ಆದರೆ ಕಾರಣ ಏನು ತೋರಿಸ್ತಾರೆ, ಇಲ್ಲ ಅವರು ಎಲ್ಲ ಸ್ಟೂಡೆಂಟ್ ಸರಿಯಾಗಿ ಹೋಗಿಲ್ಲ, ಅವ್ನು ತಪ್ಪಿಂದಾಗ ಫೇಲ್ ಆದ. ಅದೇ ಟೈಪೇ ಇಲ್ಲಿ ಡಾಕ್ಯುಮೆಂಟ್ ಕಾರಣಕ್ಕೋಸ್ಕರ ಅವ್ರ ತಪ್ಪಿಂದಾಗಿ ಇದಾಗ್ತಿದೆ ಅನ್ನುವಂಥ ಒಂದು ನೆಪ ಹೇಳಿಬಿಟ್ಟು ಜನರನ್ನ ಮತಪಟ್ಟಿಯಿಂದ ತೆಗೆದುಹಾಕುವಂಥ ಷಡ್ಯಂತ್ರ ಬರ್ತಿದೆ ಅಂತ ನಾವು ತೀರ್ಮಾನ ಮಾಡಿ ನಾವು ಮಲಗಿಲ್ಲ. ನಾವು ಕಂಟಿನ್ಯೂಸ್ ಆಗಿ ಪಾರ್ಟಿಗಳು ಮಲಗಿದ್ವು, ಸಿವಿಲ್ ಸೊಸೈಟಿ ಮಲಗಿಲ್ಲ. ಸಿವಿಲ್ ಸೊಸೈಟಿ ಸತತವಾಗಿ ಕೆಲಸ ಮಾಡ್ತು. ಆದರೆ ನಮ್ಮೊಳಗೆ ಪ್ರಾಬ್ಲಮ್ ಆಗಿದ್ದೇನಪ್ಪ ಅಂದರೆ ಸಿವಿಲ್ ಸೊಸೈಟಿಯಲ್ಲೂ ಸಿಕ್ಕಾಬಿಟ್ಟೆ ಕನ್ಫ್ಯೂಷನ್ ಶುರು ಆಯಿತು. SIRನ ಹೆಂಗೆ ಫೈಟ್ ಮಾಡಬೇಕು, ಏನು ಮಾಡಿದ್ರೆ ಪರಿಹಾರ. ಕೆಲವರು ಏನು ಹೇಳ್ತಿದ್ದಾರೆ, ಏನೂ ಟೆನ್ಷನ್ನೇ ತೊಗೋಬೇಡಿ, ಅದು ಎಸ್ಪೆಷಲಿ ಮುಸ್ಲಿಂ ಕಮ್ಯುನಿಟಿಯಲ್ಲಿರುವಂಥ ಇಂಟೆಲೆಕ್ಚುಯಲ್ಸ್, ನಾನು ವಿಶೇಷವಾಗಿ ಹೇಳಿಕ್ಕೆ ಬಯಸ್ತೀನಿ, ಯಾಕಂದರೆ ಸನ್ಮಾರ್ಗನ ಅವರು ಜಾಸ್ತಿ ನೋಡೋದ್ರಿಂದ ನಾನು ಕೂಡ ಎಂಥ ಒಂದು ಮಲಗಿಸೋ ಕೆಲಸ ಮಾಡಿದ್ರು ನಮ್ಮ ಇಂಟೆಲೆಕ್ಚುಯಲ್ಸ್, ಮುಸ್ಲಿಂ ಇಂಟೆಲೆಕ್ಚುಯಲ್ಸ್. ಕ್ಯಾ ಡರ್ನೆ ಕಾ ಕ್ಯಾ नहीं है, ಡಾಕ್ಯುಮೆಂಟ್ कर लो बस हो गया, ये मैच कर लो नहीं तो ये ಡಾಕ್ಯುಮೆಂಟ್ बनाओ ಖತಮ್. ಇದೊಂದು ದೊಡ್ಡ ಭ್ರಮೆ. ಇದನ್ನು ಒಂದು ಕಾನ್ಸ್ಪಿರಸಿ ಪೊಲಿಟಿಕಲ್ ಕಾನ್ಸ್ಪಿರಸಿ ಬರ್ತಾ ಇದೆ. CANRCನ ಪರೋಕ್ಷ ಮಾರ್ಗದಲ್ಲಿ ಇನ್ನೂ ಅಗ್ರೆಸಿವ್ ಫಾರ್ಮಲ್ಲಿ ತರ್ತಾ ಇದ್ದಾರೆ. ಈ ಟೈಮ್ನಲ್ಲಿ ಸೋಜಾವ್ ಡೋಂಟ್ ವರಿ, ಡಾಕ್ಯುಮೆಂಟ್ ಬನಾವ್ ಸೋಜಾವ್, ಇಂಥ ಒಂದು ಪದ್ಧತಿಯನ್ನು ತಂದು ಮಲಗಿಸ್ಬಿಟ್ರು ಒಳಗಡೆ. ಇದು ಒಂದು ಕ್ರಿಯೇಟ್. ಇನ್ನೂ ಕೆಲವರು ಏನು, ಇಲ್ಲ ನಾವು BLA ಟ್ರೈನಿಂಗ್ ಮಾಡಬೇಕು, BLAಗಳನ್ನ ಹೋಗಿ ಪಾರ್ಟಿನ ರೆಡಿ ಮಾಡಿ ಅವರು ಹೋಗ್ಬಿಟ್ಟು BLAಗಳು ಹೋಗ್ಬಿಟ್ಟು ಜನರನ್ನೆಲ್ಲ ಚೆಕ್ ಮಾಡಿಸ್ಬಿಟ್ಟು ಎನ್ರೋಲ್ ಮಾಡಿಸ್ತಾರೆ. ಅರೆ DMK TMC ಅಂತ ಸ್ಟ್ರಾಂಗ್ ನೆಟ್ವರ್ಕ್ ಇರೋ ಪಾರ್ಟಿಗಳೇ ಮಾಡೋಕ್ಕಾಗ್ದಲೇ ಇಲ್ಲ ಅದನ್ನು.
ಅಂಥದ್ದನ್ನು ಕರ್ನಾಟಕದಲ್ಲಿ ಅದು ಕಾಂಗ್ರೆಸ್ನ ಎಷ್ಟು ನೆಟ್ವರ್ಕ್ ಇದೆ ನಮಗೆ ಗೊತ್ತಿದೆ. ಅದನ್ನು ಇಟ್ಕೊಂಡು ನೀವು BLA ಟ್ರೈನಿಂಗ್ ಮೂಲಕನೇ ಮಾಡ್ತೀರೋ ಅದು ಒಂದು ಭ್ರಮೆ, ಅದು ಆಗಲಿರುವಂಥದ್ದು. ಆದರೆ ಏನು ಮಾಡಬೇಕು? ಕೆಲವರಿಗೆ ಏನು ಮಾಡೋಕ್ಕಾಗಲ್ಲ, ಅದು ಏನಿದ್ರು ಅವ್ರು ಮಾಡ್ತಾರೆ, ಅವ್ರು ಇಷ್ಟು ಅಗ್ರೆಸಿವ್ ಆಗಿದ್ದಾರೆ, ಏನು ಮಾಡೋಕ್ಕಾಗೋದಿಲ್ಲ ಬಿಡಿ, ಅದು ಬಂದುಬಿಡಲಿ, ಅದಾದ ನಂತರದಲ್ಲಿ ಏನು ಅನಾಹುತ ಡ್ಯಾಮೇಜ್ ಆಗುತ್ತೋ ನೋಡಿಕೊಂಡು ಆಮೇಲೆ ಬೇಕಾದ್ರೆ ಅದನ್ನು ಫೈಟ್ ಮಾಡೋಣ. ಹಿಂಗೆ ಇನ್ನೊಂದು ಆರ್ಗ್ಯುಮೆಂಟು, ಡಿವೈಡೆಡ್ ಆರ್ಗ್ಯುಮೆಂಟ್. ಈ ಪ್ರೋಸೆಸ್ಸಲ್ಲಿ ನಮಗೆ ಇದು ದೊಡ್ಡ ಚಾಲೆಂಜ್ ಆಗಿತ್ತು. ಒಂದು ಕಡೆ ಪಾರ್ಟೀಸ್ ರಿಯಾಕ್ಟ್ ಮಾಡ್ತಿಲ್ಲ, ಇನ್ನೊಂದು ಕಡೆ ಸಿವಿಲ್ ಸೊಸೈಟಿ ಡಿವೈಡೆಡ್ ಆಗಿದೆ. ಸೊ ಇದರೊಳಗೆ ಎರಡಾಗಿರೋ ಒಂದು ಕೆಲಸ ಏನಪ್ಪ ಅಂತ ಹೇಳಿದ್ರೆ, ಈಗ ಸಿವಿಲ್ ಸೊಸೈಟಿ ಒಂದು ಯುನೈಟೆಡ್ ಒಪಿನಿಯನಿಗೆ ಬಂದಿದೆ. ಸೊ ಅದೇ ಇಲ್ಲಿ SIR ವಿರೋಧಿ ಕರ್ನಾಟಕ ಅಂತ ಕರ್ನಾಟಕದಲ್ಲಿ ಏನಾಗಿದೆ, ಇಟ್ಸ್ ಎ ಬಿಗ್ಗೆಸ್ಟ್ ಅಚೀವ್ಮೆಂಟ್. ಇದರಲ್ಲಿ BJP JDS ಬಿಟ್ಟು ಎಲ್ಲ ಸಂಘಟನೆಗಳು, ಎಲ್ಲ ಜನಪರ ಸಂಘಟನೆಗಳು ಮತ್ತು ಎಲ್ಲ ಜಾತ್ಯತೀತ ಪಕ್ಷಗಳು ಒಟ್ಟಿಗಿದ್ದಾವೆ ಇದರೊಳಗೆ. ಮತ್ತು ಕಾಮನ್ ನಿಲುವಿಗೆ ಬಂದಿದ್ದೀವಿ ಎಲ್ಲರೂ ಸೇರಿ ಏನು ಮಾಡಬೇಕು ಅಂಥೇಳಿ. ಆ ಕಾಮನ್ ನಿಲುವಿಗೆ ನಾವು ರೀಚ್ ಆಗಿರುವಂಥದ್ದು ನಮ್ಮ ಒಂದು ದೊಡ್ಡ ಅಚೀವ್ಮೆಂಟು. ಎರಡನೇದು, ಕಾಂಗ್ರೆಸ್ ಪಕ್ಷದವ್ರ ಮೇಲೂ ಕೂಡ ಸಾಕಷ್ಟು ಒತ್ತಡವನ್ನು ತಂದು, ಇಲ್ಲ ನೀವು ಕೂಡ ಅದನ್ನು ಒಂದು ತೀರ್ಮಾನ ತೊಗೊಳ್ಳೇಬೇಕು ಅಂಥೇಳಿ ಈಗ ಸ್ವಲ್ಪ ಕಾಂಗ್ರೆಸ್ ಪಕ್ಷ ಮಾತಾಡಲಿಕ್ಕೆ ಶುರುವಾಗಿದೆ. ಇಲ್ಲಿಗೆ ಬಂದಿದ್ದೀವಿ. ಈಗ ನಮಗೆ ರಿಯಲಿ ದೊಡ್ಡ ಫೈಟ್ ಇದೆ. ಯಾಕಂದರೆ ನೋಡಿ, ಬಿಹಾರದಲ್ಲಿ ಅದು ತಡೆಯೋಕ್ಕಾಗಲಿಲ್ಲ, ಬಿಹಾರ ಹೊಡೆದೋಯ್ತು ಅದನ್ನೆಲ್ಲವೂ ಕೂಡ. ಬೇರೆ ಎಲ್ಲೂ ಕೂಡ ಅದನ್ನು ಮಾಡಲಿಲ್ಲ. ಅದು ತಮಿಳುನಾಡ್ದು ಕೂಡ ಅದು ಬೇರೆ ಬೇರೆ ಕಾಂಪ್ಲೆಕ್ಸ್ ವಿಚಾರಗಳಿದೆ, ಬಟ್ ಎಲ್ಲೂ ವಿರೋಧ ಆಗಲಿಲ್ಲ. ನೆಕ್ಸ್ಟ್ ಅವರಿಗೆ ಟಾರ್ಗೆಟ್ ಇದ್ದಿದ್ದು ಬಿಹಾರ್ ಟಾರ್ಗೆಟ್ ಇತ್ತು, ಬಿಹಾರ್ ಹೊಡ್ಕೊಂಡ್ರು. ಬೆಂಗಾಲ್ ಟಾರ್ಗೆಟ್ ಇತ್ತು, ಬೆಂಗಾಲ್ ಹೊಡ್ಕೊಂಡ್ರು. ನೆಕ್ಸ್ಟ್ ಟಾರ್ಗೆಟ್ ಯಾರು? ಕರ್ನಾಟಕ, ತೆಲಂಗಾಣ, ಪಂಜಾಬು ನೆಕ್ಸ್ಟ್ ಟಾರ್ಗೆಟು. ಇವೆಲ್ಲ ನೆಕ್ಸ್ಟ್ ಕಮಿಂಗ್ ಎಲೆಕ್ಷನ್ಸು. ಇದಕ್ಕೆ ನಾವೇನಾದರೂ ಸೀರಿಯಸ್ಸಾಗಿ ಮಾಡಲಿಲ್ಲ ಅಂದರೆ ಈ 3 ಸ್ಟೇಟ್ ಹೋಗ್ತದೆ, ಕರ್ನಾಟಕನೂ 100% ಹೋಗ್ತದೆ. ಸೊ ಹಾಗಾಗಿ ಇದಕ್ಕೆ ಏನು ಮಾಡಬೇಕು ಅನ್ನುವಂಥ ಫೈಟು ಈಗ ನಡೀತಾ ಇದೆ. ಈಗ ನೋಡಿ, ಪ್ರತಿಯೊಂದರಲ್ಲೂ ಕೂಡ ಅಂತಿಮ ತೀರ್ಪು ಅನ್ನೋದು ಜನರದೇ. ಇದೊಂದು ಭ್ರಮೆ. ಸರ್ಕಾರ ಮಾಡಿಬಿಟ್ರೆ ಫೈನಲ್ಲು, ಪಾರ್ಲಿಮೆಂಟಲ್ಲಿ ಆಗಿಬಿಟ್ರೆ ಫೈನಲ್ಲು, ಸುಪ್ರೀಂ ಕೋರ್ಟ್ ಫೈನಲ್ ಅಲ್ಲ. ಎಲ್ಲೇ ತನಕ ಜನ ಅಕ್ಸೆಪ್ಟ್ ಮಾಡೋದಿಲ್ವೋ ಅಲ್ಲೇ ತನಕ ಯಾವುದೂ ಫೈನಲ್ ಆಗಲ್ಲ. ಇತಿಹಾಸದಲ್ಲಿ ಉದ್ದಕ್ಕೂ ಹಂಗೇನೆ. ಯಾವಾಗಲೂ ಆಳುವವರು ತಾವು ಮಾಡ್ತಾರೆ, ಬಟ್ ಜನ ಒಪ್ಪಲ್ಲ. ಜನ ನಿರಂತರವಾಗಿ ಎಲ್ಲೇ ತನಕ ಅಪೋಸ್ ಮಾಡೋದನ್ನು ಫೈಟ್ ಮಾಡ್ತಾರೋ ಟೈಮ್ ತೊಗೊಳ್ಬೋದು. ಅದು ಈಗ ಗೆಲ್ತೀವ, ನೆಕ್ಸ್ಟ್ ಗೆಲ್ತೀವ, ಇನ್ನೊಂದು ಸ್ವಲ್ಪ ಟೈಮ್ ತೊಗೊಳ್ತಾ ಗೊತ್ತಿಲ್ಲ. ಬಟ್ ಅಲ್ಟಿಮೇಟ್ಲಿ ಜನರು ಗೆಲುವು. ಆಡಳಿತ ವ್ಯವಸ್ಥೆಗಳನ್ನೇ ಚೇಂಜ್ ಮಾಡಿಬಿಟ್ಟಿದ್ದಾರೆ, ಸಿಸ್ಟಮ್ಸ್ನೇ ಚೇಂಜ್ ಮಾಡಿದ್ದಾರೆ. ಪೀಪಲ್ ಒಪ್ಪಲಿಲ್ಲ ಅಂದರೆ, ಇಲ್ಲ ಇದನ್ನು ಒಪ್ಪಲ್ಲ ಅಂತ ತೀರ್ಮಾನ ಮಾಡಿದ್ರೆ, ನಮಗಿರುವಂಥದ್ದು ಜನ, ಆ ಕರ್ನಾಟಕದ ಜನ ಆ ತೀರ್ಮಾನ ಮಾಡ್ತಾರೋ ಇಲ್ಲೋ. ಸಂಘಟನೆಗಳು ನಾವು ತೀರ್ಮಾನ ಮಾಡಿದ್ದೀವಿ. ಈಗ ಪ್ರಗತಿಪರ ಸಂಘಟನೆಗಳು, ಜಾತ್ಯತೀತ ಪಕ್ಷಗಳು ನಾವೆಲ್ಲ ಒಟ್ಟಿಗೆ ಸೇರಿ ತೀರ್ಮಾನ ಮಾಡಿದ್ದೀವಿ, ಕರ್ನಾಟಕ ಒಪ್ಪಲ್ಲ, ಇದು ಬಿಹಾರ ಅಲ್ಲ, ಬಂಗಾಲ ಅಲ್ಲ, ಇದು ಕರ್ನಾಟಕ, ಇಲ್ಲಿ ದುಷ್ಟ ಆಟಕ್ಕೆ ಅವಕಾಶ ಇಲ್ಲ, ನಾವು ಒಪ್ಪಲ್ಲ, ನಾವು ಮಾಡಿದ್ದೀವಿ. ಅದು ನಾವು ಮಾತ್ರ ಹೇಳಿದ್ರೂ ಆಗಲ್ಲ, ಜನ ತೀರ್ಮಾನ ಆಗಬೇಕು, ಜನ ತೀರ್ಮಾನಕ್ಕೆ ಬರಬೇಕು. ಆ ಸವಾಲು ನಮ್ಮ ಮುಂದಿದೆ. ಇನ್ನೂ ಕಡೆ SIR ಅನ್ನೋದು ಏನು ಪಾಪ ಜನರಿಗಿನ್ನೂ ಅರ್ಥ ಆಗಿಲ್ಲ, ಜನ ಇನ್ನೂ ಗೊಂದಲದಲ್ಲಿದ್ದಾರೆ. ಇನ್ನೊಂದು ಕಡೆ ಅವರ ಮೀಡಿಯಾದವರು ಸಾಕಷ್ಟು ಪ್ರಚಾರ ಮಾಡಿದ್ರು, ಭಾಳ ನುಸುಳುಕೋರರು ಬಂದಿದ್ದಾರೆ, ಅವ್ರನ್ನ ಹೊರಗೆ ಹಾಕ್ಲಿಕ್ಕೋಸ್ಕರ ಇದನ್ನು ನಡೀತಿದೆ. ಅವ್ರ IT ಸೆಲ್ಲು ಸಿಕ್ಕಾಬಟ್ಟೆ ವಿಡಿಯೋಸ್ನ ಪಂಪ್ ಮಾಡ್ತಾ ಇದ್ದಾರೆ. ಜನರು ಪಾಪ ಗೊಂದಲದಲ್ಲಿದ್ದಾರೆ. ಈಗ ಹಾಗಾಗಿನೇ ಈಗ ಜನಜಾಗೃತಿ ಜಾಥಾ ಅಂತೇನು ಅದಕ್ಕೇ ಹಮ್ಮಿಕೊಂಡಿದ್ದೀವಿ. ಈಗ ನಾಳಿಂದನೇ ಶುರು ಆಗ್ತಾಯಿದೆ, 13ನೇ ತಾರೀಕು ನಾಳೆ. 13ನೇ ತಾರೀಕಿಂದ 18ನೇ ತಾರೀಕು ತನಕ ಸತತವಾಗಿ 5 ರೂಟ್ಗಳಲ್ಲಿ ಎಲ್ಲ ಜನರಿಗೆ ರೀಚ್ ಆಗಿ SIR ಏನು ಅನ್ನೋದನ್ನು ಅರ್ಥಪಡಿಸುವಂಥ ಒಂದು ಜನಜಾಗೃತಿ ಅಭಿಯಾನ ನಡೀತಾ ಇದೆ. 20ನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಬೃಹತ್ ಪ್ರತಿರೋಧ ಸಮಾವೇಶ ನಡೀತಾ ಇದೆ. ಇಲ್ಲಿ ಎಲ್ಲ ಸಂಘಟನೆಗಳು, ಎಲ್ಲ ಪಕ್ಷಗಳು, ಕರ್ನಾಟಕದ ಕಲಾವಿದರು, ಸಾಹಿತ್ಯ ಸಾಂಸ್ಕೃತಿಕ ಲೋಕದ ದಿಗ್ಗಜರು, ರಾಜಕೀಯ ಪಕ್ಷ ಮುಖಂಡರು, ಎಲ್ಲ ಜಿಲ್ಲೆಗಳ ಪ್ರತಿನಿಧಿಗಳು ಒಕ್ಕೊರಳ ಜೊತೆ ನಾವು ಹೇಳಬೇಕು ಅಂತಿದ್ದೀವಿ, ಇಲ್ಲ ಕರ್ನಾಟಕ ಇದನ್ನು ಒಪ್ಪೋದಿಲ್ಲ ಅಂಥೇಳಿ. ಸೊ ಇದೊಂದು ಪೀಪಲ್ ಫೈಟ್. ಈಗ ನಾವು ಹೇಳ್ತಿರೋದೇನಪ್ಪ ಅಂದರೆ, ಈಗ ನೀವು ಸುಪ್ರೀಂ ಕೋರ್ಟ್ ಹೇಳಿದರೆ ಅದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಈಗ ಸುಪ್ರೀಂ ಕೋರ್ಟು SIR ನಡೀಬಹುದು, ಅದನ್ನು ತಡೆಯೋಕ್ಕಾಗಲ್ಲ, ತಡೆಯೋ ಅಗತ್ಯ ಇಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ. ಈಗ ಅವ್ರು ಹಿಂಗೆ ಹೇಳಿದ್ರಿಂದ ಏನೂ ಮಾಡೋಕ್ಕಾಗಲ್ಲ ಅನ್ನೋ ಪಾಯಿಂಟ್ ಬರ್ತದೆ. ಈಗ SIR ವಿಚಾರಕ್ಕೆ ಅವರು ಅದನ್ನು ಮಾಡಬೇಕು ಅಂತ ಹೇಳಿದ್ದಾರೆ. SIR ಪ್ರಕ್ರಿಯೆ ಹೆಂಗೆ ನಡಿಬೇಕು ಅನ್ನೋದ್ರ ಬಗ್ಗೆ ಅಲ್ಲೇನು ತೀರ್ಮಾನ ಆಗಿಲ್ಲ. SIR ಪ್ರಕ್ರಿಯೆ ಅನ್ನೋದೇ ಹೀಗೆ ಇದೆ ಅಂತ ಏನು ಹೇಳ್ತಿದ್ದಾರಲ್ಲ, ಹಾಗೆ ಅನ್ನೋದು ಒಂದು ಇಲ್ಲ. SIR ಪ್ರಕ್ರಿಯೆನ ಸ್ಟೇಟ್ ಟು ಸ್ಟೇಟ್ ಎಲೆಕ್ಷನ್ ಕಮಿಷನ್ ಚೇಂಜ್ ಮಾಡ್ತಾ ಇದೆ. ಫಾರ್ ಎಕ್ಸಾಂಪಲ್, ಬೆಂಗಾಲಲ್ಲಿ ಲಾಜಿಕಲ್ ಡಿಸ್ಕ್ರಿಪ್ರಿಯನ್ಸಿ ಅಂತ ತಂದರು. ಎಲ್ಲಾದರೂ SIR ಮ್ಯಾನ್ಯುಯಲಲ್ಲಿ ಇದೆಯಾ? ಅಥವಾ ಕರ್ನಾಟಕಕ್ಕೆ ಅವರೊಂದು ಲೀಸ್ಟ್ ಕಳಿಸಿದ್ದಾರೆ ಮೊದಲು, ಅದರೊಳಗಿದೆಯಾ? ಇಲ್ಲ, ಅಂಥದ್ದೊಂದು ಇಲ್ಲ, ಮೊದಲು ಇರಲೇ ಇಲ್ಲ, ಈಗಲೂ ಇಲ್ಲ. ಲಾಜಿಕಲ್ ಡಿಸ್ಕ್ರಿಪ್ರೆನ್ಸಿ ಆ್ಯಡ್ ಮಾಡಿದ್ರು. ಯಾಕೆ ಲಾಜಿಕಲ್ ಡಿಸ್ಕ್ರಿಪ್ರೆನ್ಸಿ ಆ್ಯಡ್ ಮಾಡಿದ್ರು? ಯಾಕಪ್ಪ ಅಂತ ಹೇಳಿದ್ರೆ, ಬೆಂಗಾಲ್ನಲ್ಲಿ ಅವೇರ್ನೆಸ್ ಬಂದು ಡಾಕ್ಯುಮೆಂಟ್ಸ್ ಪ್ರಿಪೇರ್ ಮಾಡಿ ಎಲ್ಲ ಆಗಿದ್ದರಿಂದ ವಾಸ್ತವದಲ್ಲಿ ಅವರೇನು ಎಕ್ಸ್ಪೆಕ್ಟ್ ಮಾಡ್ತಿದ್ರು ಅಷ್ಟು ಡಿಲಿಷನ್ ಆಗಲಿಲ್ಲ. ಡಿಲಿಷನ್ ಆಯಿತು, 55 ಲ್ಯಾಕ್ ಡಿಲಿಷನ್ಸ್ ಆಯಿತು. 55 ಡಿಲಿಷನ್ದಲ್ಲಿ ಒಂದು 23 ಲಕ್ಷದಷ್ಟು ಡಬಲ್ ವೋಟರ್ಸು ಪ್ಲಸ್ ಡೆತ್ಸ್ ಇದ್ದು. ಸೊ ರೀಚ್ ಆಗಿದ್ದವರು 25 ಲ್ಯಾಕ್ ಡಿಲಿಷನ್ ಮಾತ್ರನೇ. ಬಟ್ 25 ಲ್ಯಾಕ್ ಡಿಲಿಷನಿಂದ ಬೆಂಗಾಲ್ನ ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ, ಇನ್ನೂ ಜಾಸ್ತಿ ಅವ್ರಿಗೆ ಬೇಕು ಡಿಲಿಷನ್ನು. ಅದಕ್ಕೇನು ಮಾಡಿದ್ರು, ಲಾಜಿಕಲ್ ಡಿಸ್ಕ್ರಿಪ್ರೆನ್ಸಿ ಅನ್ನೋದು ಹೊಸದನ್ನು ಆ್ಯಡ್ ಮಾಡಿದ್ರು. ಅದು ಇರಲಿಲ್ಲ, ಪದ್ಧತಿಯಲ್ಲೇ ಇಲ್ಲ, ಪದ್ಧತಿ ಇಲ್ಲದನ್ನು ಆ್ಯಡ್ ಮಾಡಿದ್ರು. ಲಾಜಿಕಲ್ ಡಿಸ್ಕ್ರಿಪ್ರೆನ್ಸಿ ಅನ್ನೋದು ಏನು, ಕಂಪ್ಯೂಟರಿಗೆ ಫೀಡ್ ಮಾಡ್ತಾರೆ ನಿಮ್ಗೆ ಕೊಟ್ಟಿರೋದನ್ನೆಲ್ಲ ಕೂಡ. ಕಂಪ್ಯೂಟರ್ ವಿಲ್ ಡಿಸೈಡ್
ಇದರೊಳಗೆ ಏನೇನು ಪ್ರಾಬ್ಲಮ್ಸ್ ಇದೆ ಅಂತೇಳಿ. ಕಂಪ್ಯೂಟರ್ ಪ್ರೋಗ್ರಾಮ್ ಸೆಟ್ ಮಾಡೋರು ಯಾರು? ಪ್ರೋಗ್ರಾಮ್ ನೀವೇ ಸೆಟ್ ಮಾಡ್ತೀರಾ. ನೀ ಹೆಂಗೆ ನಾವೊಂದು ವಾಟರ್ ಫಿಲ್ಟರ್ನ ಒಂದು 4 ಕಾಲ್ಗಳು ಮಾಡಿ ನಾವು ಆ್ಯಡ್ ನೋಡಿದ್ರೆ ನೆಕ್ಸ್ಟ್ ಅವೇ ಆ್ಯಡ್ ಬರೋಕ್ಕೆ ಶುರು ಹೆಂಗಾಗ್ತದೋ ಇದು ಆಲ್ಗಾರಿದಮ್ ಫಿಟ್ ಮಾಡ್ತಾರೆ. ಆಲ್ಗಾರಿದಮ್ನ ಫಿಟ್ ಮಾಡಿ ಈಗ ಫಾರ್ ಎಕ್ಸಾಂಪಲ್ ಇಂತಿಂಥ ಕಾನ್ಸ್ಟಿಟ್ಯೂಯೆನ್ಸಿಗಳು ಸೂಕ್ಷ್ಮ ಕಾನ್ಸ್ಟಿಟ್ಯೂಯೆನ್ಸೀಸು, ಇಲ್ಲಿ ಗೆಲ್ಲಬೇಕಾಗಿದೆ, ಇಲ್ಲಿ ನಾವು ಟೈಟ್ ಮಾಡಬೇಕು. ಇಲ್ಲಿ ನೋಡಿ ಈ ಕಾನ್ಸ್ಟಿಟ್ಯೂಯೆನ್ಸಿಯ ಮೇಲೆ ನೀನು ವಿಶೇಷವಾಗಿ ನಿಗಾ ವಹಿಸು, ವಿಶೇಷವಾಗಿ ಈ ಟೈಪ್ ಹೆಸರುಗಳು ಎಕ್ಸಾಂಪಲ್ಸ್ ಕೊಟ್ಟು ಅರೇಬಿಕ್ ಪದಗಳು ಇಂಥ ಇರುವಂಥ, ಅದು ಮುಸ್ಲಿಮು ಇರುವಂಥ ಇದ್ದರೆ ಇದನ್ನು ಟೈಟ್ ಮಾಡು. ದಲಿತ್ ಕೆಲವು ಸರ್ನೇಮ್ಸ್ ಇರ್ತವೆ, ಇಂಥವು ಇವ್ರು ಸೆಕ್ಯುಲರ್ ವೋಟರ್ಸಾ, ಇಂಥವನ್ನ ಇನ್ನು ವಿಶೇಷವಾಗಿ ಚೆಕ್ ಮಾಡು ಅಂತ ಕೊಟ್ಟರೆ ಸಾಕು. ಅಲ್ಲಿ ಕಳ್ಳನಿಗೊಂದು ಪಿಳ್ಳೆನೆವ ಅನ್ನಂಗೆ ಸಿಗ್ತದೆ. ನಾವು ರಸ್ತೆಯಲ್ಲಿ ನೋಡ್ತಿರ್ತೀವಲ್ಲ, ಟ್ರಾಫಿಕ್ ಪೊಲೀಸ್ನವ್ರು ಕೈ ಹಾಕ್ತಾರೆ, ನೀವು ಗಾಡಿ ನಿಲ್ಲಿಸ್ತೀರಾ, ಸರ್ ಇಲ್ಲ ಸರ್ ಎಲ್ಲ ಚೆಕ್ ಕರೆಕ್ಟಾಗಿದೆ ಅಂತ ಹೇಳ್ತೀವಿ. ಎಲ್ಲಿದೆ ಡ್ರೈವಿಂಗ್ ಲೈಸೆನ್ಸ್? ಇದೆ ಸರ್. RC ಬುಕ್ ಇದೆ, ಇನ್ಶೂರೆನ್ಸ್ ಇದೆ ಸರ್. ಅಲ್ರಿ ನೇಮ್ ಪ್ಲೇಟ್ ನೋಡಿರಿ, ಅದು ಹೆಂಗೆ ನಂಬರ್ ಬರ್ತಿದ್ದೀರಿ, ಅಂಟಿಸಿದಿರಲ್ಲ ಇದನ್ನು ಪಕ್ಕ ಹಿಂಗೆಲ್ಲ ಗ್ಯಾಪ್ ಬೇಕು ಇದಕ್ಕೆ, ಹಿಂಗೆ ಬರೆಯೋಕ್ಕಾಗಲ್ಲ ಇದನ್ನು. ಎಲ್ಲಿ ನಿಮ್ಮ ಮಿರರ್ ಎಲ್ಲಿದೆ, ಮಿರರ್ ಸೊಟ್ಟಾಗಿದೆ, ಇದು ಮುರಿದಿದೆ, ಹಾರ್ನಲ್ಲಿ ನಿಮ್ದು ವರ್ಕ್ ಮಾಡ್ತಿಲ್ಲ, 100 ಕಾರಣ ಹುಡುಕ್ಬೋದು ನಿಮ್ಮನ್ನು ಕೇಸ್ ಹಾಕಲಿಕ್ಕೆ. ಟ್ರಾಫಿಕ್ ಪೊಲೀಸ್ ನಿಲ್ಲಿಸಿದ್ರೆ ಇದು ಸೇಮ್ ಹಂಗೇನೆ. ಸೊ ಏನೋ ಒಂದು ನೆಪ ಹುಡುಕೋಂಥದ್ದು ಅಷ್ಟೇ. ಏನೋ ನಿಮ್ಮ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಅಖ್ತರ್ AK ಹೆಚ್ಚಿತ್ತು, ಇಲ್ಲಿ AKTAR ಇದೆ, AQ ಅಂತಲೂ ನೀವು ಮಾಡ್ಬೋದು. ಸಾಧ್ಯ ಇಂದು ಏನು ಮಾಡ್ಬೋದು, ನಿಮ್ಮ ತಾಯಿಗೂ ನಿಮಗೂ ವಯಸ್ಸು ಅಂತರ ಇದಾಗ್ತಿದೆ, 14 ವರ್ಷ ಬರ್ತಿದೆ, 18 ವರ್ಷ ಮದುವೆದು, 14 ವರ್ಷದಲ್ಲಿ ಇದು ಹೆಂಗೆ ಬರ್ತದೆ, ನಿಮ್ಗೆ ಇನ್ನೂ 12 ವರ್ಷ ತೋರ್ತಿದೆ, ನಿಮ್ಗೆ 6ಗಿಂತ ಜಾಸ್ತಿ ಮಕ್ಕಳು ತೋರಿಸ್ತಾ ಇದೆ, ನಿಮ್ಮ ಮನೆ ವಿಳಾಸ ನೀವು ಮೊದಲು ಮಾಡಿದಾಗ ಈ ವಿಳಾಸ ಕೊಟ್ಟಿದ್ದೀರಿ, ಈ ಸರಿ 2ನೇ ವಿಳಾಸ ಕೊಟ್ಟಿದ್ದೀರಿ, ಡೌಟ್ಫುಲ್ ನೀವು. ಆ ಲಾಜಿಕಲ್ ಡಿಸ್ಕ್ರೆನ್ಸಿ ತಂದು ಸುಮಾರು ಜನರಿಗೆ ಗೊತ್ತಿಲ್ಲ. ಬೆಂಗಾಲ್ನಲ್ಲಿ ನೋಟಿಸ್ ಕಳಿಸಿದ್ದು 1,33,00,000 ಜನರಿಗೆ, 1,33,00,000 ಜನರಿಗೆ ಅನುಮಾನಾಸ್ಪದ ಅಂತ ಕಳಿಸಿದರು. ಜನ ಎದ್ದು ಬಿದ್ದು 5 ಕಿಲೋಮೀಟ್ರಿಗಿಂತ ಹೆಚ್ಚಿನ ಲೈನು. ಬೆಂಗಾಲನ್ನು ನೋಡಿದ್ರಿಗೆ ಅರ್ಥ ಆಗ್ತದೆ, ಕರ್ನಾಟಕದಲ್ಲಿ ಕಾಣಲ್ಲ, ಇನ್ನೂ ಹತ್ತಿರದಿಂದ ಹೋಗಿ ನೋಡಬೇಕು. ಮೈಲಿಗಟ್ಟಲೆ ಜನ ಕ್ಯೂ ನಿಂತ್ಕೊಂಡ್ರು ಡಾಕ್ಯುಮೆಂಟ್ ತೊಗೊಂಡೋಗಿ. ಕೊನೆಗೆ ಹಿಂಗೆ ಮಾಡಿದಕ್ಕೋಸ್ಕರ 1,33,00,000 ಇದ್ದಿದ್ದು ಕೊನೆಗೂ 91 ಲಕ್ಷ ಡಿಲೀಟ್ ಮಾಡಿದ್ರು. 91 ಲಕ್ಷ ಡಿಲೀಟ್ ಮಾಡಿದ್ರಲ್ಲಿ 27 ಲಕ್ಷ ಜನ ಅರ್ಜಿಗಳನ್ನು ಸಬ್ಮಿಟ್ ಮಾಡಿದ್ದಾರೆ. ಅವ್ರಿಗೆ ತೊಗೊಂಡೋಗಿ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟು ಅವ್ರೇನು ಅನುಮಾನಾಸ್ಪದ ಅಂತ ಕೇಳಿದ್ರೆ 27 ಲಕ್ಷ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ನ ವೆರಿಫೈ ಮಾಡೋಕ್ಕೆ ಟೈಮ್ ಇಲ್ಲ ಅವರಿಗೆ. ಟೈಮ್ ಇಲ್ದಲ್ಲೇ ಅವರಿಗೆ ಇವ್ರಿಗೆಲ್ಲ ಜನ ಕೊಟ್ಟಿದ್ದಾರೆ. ನೀನು ಡಾಕ್ಯುಮೆಂಟ್ ವೆರಿಫೈ ನೀನು ಕೇಳಿದೆ ಡಾಕ್ಯುಮೆಂಟು, ನೀನು ಡಾಕ್ಯುಮೆಂಟ್ ಕೇಳಿದೆ, ನಾನು ನಿನಗೆ ಡಾಕ್ಯುಮೆಂಟ್ ಕೊಟ್ಟಿದ್ದೀನಿ. ಚೆಕ್ ಮಾಡೋದು ಬಿಟ್ಟರೆ ನಿನ್ನ ಜವಾಬ್ದಾರಿ ನಂದಲ್ಲ. ಆದರೆ ನಾನು ಚೆಕ್ ಮಾಡೋಕ್ಕಾಗಿಲ್ಲ, ಇಷ್ಟು ಬಂದುಬಿಟ್ಟಿದ್ದಾವೆ, ನಾನು ಚೆಕ್ ಮಾಡೋಕ್ಕಾಗಲ್ಲ, ಹಾಗಾಗಿ ಈ ಸರಿ ನೀನು ಓಟ್ ಹಾಕ್ಬೇಡ. ಅರೆ ಓಟ್ ಹಾಕ್ಲಿ ಅಂದರೆ ಹೆಂಗೆ, ಪರವಾಗಿಲ್ಲ ಮುಂದಿನ ವರ್ಷ ಮಾಡಿ, ಈ ಸರಿ ಇಲ್ಲ ಮುಂದಿನ ಎಲೆಕ್ಷನಲ್ಲಿ ಮಾಡು. ಇದನ್ನು ಯಾರಾದರೂ ಎಲೆಕ್ಷನ್ ಅಂತ ಕರೀತಾರೆ? ಹಿಂಗೆ ಹೇಳೋಕ್ಕೆ ಸಾಧ್ಯನಾ? ಯಾರಾದರೂ ಒಂದು ಕೋರ್ಟ್ ಹಿಂಗೆ ಹೇಳೋಕ್ಕೆ ಸಾಧ್ಯನಾ? ಇದೊಂದು ಡೆಮೋಕ್ರಸಿ ಅಂತ ನಾವು ನಂಬೋಕ್ಕಾಗುತ್ತಾ? ಇದನ್ನೆಲ್ಲವೂ ಕೂಡ ಇದಿಲ್ಲ, ಇದು ಡೆಮೋಕ್ರಸಿನೆಲ್ಲ ಇದು ಡೆಮೋಕ್ರಸಿ ಡೆಡ್. ಇದು ಡೆಮೋಕ್ರಸಿನ ಕೊಲೆ ಮಾಡಿ ಬೆಂಗಾಲ್ನ ಕ್ಯಾಪ್ಚರ್ ಮಾಡಿದ್ರು. ಎಲೆಕ್ಷನ್ಸ್ ಅಲ್ಲೇ ಅಲ್ಲ, ರಿಸಲ್ಟೇ ಅಲ್ಲ ಅದು, ಇಟ್ ಈಸ್ ಅ ಹೈಜಾಕ್. ಇದಾದಮೇಲೆ ಆದರೂ ಕರ್ನಾಟಕಕ್ಕೆ ಬುದ್ಧಿ ಬರಬೇಕು. ಈಗ ನಾವು ಹೇಳ್ತಿರೋದೇನಪ್ಪ ಅಂದರೆ, ನಾವು SIR ನಾವು ಸುಪ್ರೀಂ ಕೋರ್ಟ್ ಹೇಳಿದೆ, ಹೌದು ನಮ್ಗೆ ಅದನ್ನು ಪೂರ್ತಿ ತಡೆಯೋಕ್ಕಾಗಲ್ಲ. ಆದರೆ SIR ಹೆಂಗೆ ನಡಿಬೇಕು ಅನ್ನೋದನ್ನಕ್ಕೆ ಕಂಡೀಷನ್ಸ್ ಹಾಕುವಂಥ ಹಕ್ಕು ಕರ್ನಾಟಕ ಸರ್ಕಾರಕ್ಕೂ ಇದೆ, ಜನತೆಗಿದೆ. ನಾವು ಗುದ್ದಾಡಬೇಕು. ಕೋರ್ಟಿಗೂ ಇದೆ, ಕೋರ್ಟ್ ಮಾಡ್ತಿಲ್ಲಲ್ಲ. ಸೊ ಕೋರ್ಟಿಗೆ ಮಾಡಿದ್ರೆ ಕೋರ್ಟ್ ನಾವು ನಂಬೋಕ್ಕಾಗಲ್ಲ, ಹಂಗಾಗಿ ನಾವು ಅದನ್ನು ಫೈಟ್ ಮಾಡಬೇಕಾಗಿದೆ. ಸೊ ನಾವೀಗ ಇವ್ರಿಗೇನು ಕೇಳ್ತಾ ಇದ್ದೀವಿ, ನಾವು 4 ವಿಚಾರ ಕೇಳ್ತೀವಿ. ತಪ್ಪಿದ್ದರೆ ನಾವು ತಪ್ಪಿ ಹಾಕಿ ಅಂತ ಹೇಳ್ಬಿಡಿ. ನಾವು ಒಂದೇ ವಿಚಾರ ಇವ್ರಿಗೆ ಕೇಳ್ತಿರೋದು. ನಂಬರ್ 1, ಲಾಜಿಕಲ್ ಡಿಸ್ಕ್ರಿಪೆನ್ಸಿಯನ್ನು ಇಲ್ಲಿ ಬಳಸೋಂಗಿಲ್ಲ, ಯಾಕಂದರೆ ಆ ಪದ್ಧತಿಯಲ್ಲೇ ಇಲ್ಲ. ನೀವೇ ಅನೌನ್ಸ್ ಮಾಡಿರೋ SIR ಮ್ಯಾನ್ಯುವಲಲ್ಲಿ ಇಲ್ಲ. ಇಲ್ದಿರೋದನ್ನು ಸಡನ್ನಾಗಿ ನೀವು ಹೊಸ ತಂದು ಮಾಡೋಕ್ಕಾಗಲ್ಲ. ನೀವು ಮಾಡಿದ್ರಿಂದ ಬೆಂಗಾಲಲ್ಲಿ ಆಗಿರೋ ಅವಾದ ಥರ ನಾವು ನೋಡಿದ್ದೀವಿ. 27 ಲಕ್ಷ ಜನ ಅಲ್ಲಿ ಹೊರಗೆ ಉಳಿಸಿದ್ದೀರ ನೀವು. ಸೊ ಹಂಗಾಗಿ ಅದೇ ದೋಷಪೂರ್ಣಿತವಾದಂಥ ಮೆಥಡ್ನ ಇಲ್ಲಿ ತರಂಗಿಲ್ಲ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ನೀವು ಸ್ಟಾಪ್ ಮಾಡಬೇಕು, ಕನ್ನಡದಲ್ಲಿ ಬಳಸೋಂಗಿಲ್ಲ. ನಂಬರ್ 2, ನೀವೇನು ಡ್ರಾಫ್ಟ್ ಲಿಸ್ಟ್ ತಯಾರು ಮಾಡ್ತೀರೋ ಅದನ್ನು ಕಂಪ್ಯೂಟರ್ ರೀಡಬಲ್ ಫಾರ್ಮೇಟಲ್ಲಿ ಕೊಡಿ. ಅನಾಲಿಸಿಸ್ ಮಾಡಬೇಕು ತಾನೇ, ಎಲ್ಲಿ ಡಿಲೀಟ್ ಆದರು, ಯಾರು ಡಿಲೀಟ್ ಆದರು ಅಂತ. ಅದನ್ನು ಸೀಕ್ರೆಟ್ ಡಾಕ್ಯುಮೆಂಟ್ ಹೆಂಗಾಗುತ್ತೆ? ವೋಟರ್ ಲಿಸ್ಟ್ ಈಸ್ ನಾಟ್ ಎ ಸೀಕ್ರೆಟ್ ಡಾಕ್ಯುಮೆಂಟ್, ಇಟ್ ಈಸ್ ಎ ಪಬ್ಲಿಕ್ ಡಾಕ್ಯುಮೆಂಟ್. ಸೊ ಅದನ್ನು ಯಾಕೆ ಅದನ್ನು ನೀವು ರೀಡಬಲ್ ಫಾರ್ಮೇಟಲ್ಲಿ ಕೊಡ್ತಿಲ್ಲ? ಯಾಕೆ ಅನಾಲಿಸಿಸ್ಗೆ ಅವಕಾಶ ಕೊಡಲ್ಲ? ಯಾಕೆ ಓನ್ಲಿ PDF ಕೊಡ್ತೀರಿ? ಅದನ್ನು ರೀಡಬಲ್ ಫಾರ್ಮೇಟಲ್ಲಿ ಕೊಡಿ. 2ನೇದು. 3ನೇದಾಗಿ ಎಲೆಕ್ಷನ್ ಕಮಿಷನ್ ಮ್ಯಾನ್ಯುಯಲ್ ಒಂದು ಸ್ಪಷ್ಟವಾಗಿ ಹೇಳುತ್ತೆ. ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಡ್ರಾಫ್ಟ್ ಲಿಸ್ಟ್ ತಯಾರಾದ ನಂತರದಲ್ಲಿ ಅದರ ಆ ಪ್ರತಿ ಗ್ರಾಮ ಸಭೆಗೆ ವಾರ್ಡ್ ಸಭೆಗೆ ಸೇರಿದಂಥ ವಿವರಗಳನ್ನು ಅಲ್ಲಿ ಪ್ರಕಟ ಮಾಡಿ ಸಭೆಯನ್ನು ಕರೆದು ಎಲ್ಲರ ಮುಂದೆ ಅದನ್ನು ಓದಬೇಕು. ನೋಡಪ್ಪ, ನಿಮ್ಮ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇವ್ರು ಡಿಲೀಟ್ ಆಗಿದ್ದಾರೆ, ಇವ್ರು ಆ್ಯಡ್ ಆಗಿದ್ದಾರೆ, ಫೈನಲ್ ಲಿಸ್ಟ್ ಇದಿದೆ ಅನ್ನೋದನ್ನು ಓದಬೇಕು ಗ್ರಾಮ ಸಭೆ ವಾರ್ಡ್ ಸಭೆಯಲ್ಲಿ. ಜನ ಪಬ್ಲಿಕ್ಕಾಗಿ ಕರೆಕ್ಷನ್ಸ್ ಹೇಳಬೇಕು. ಎಲ್ಲರೂ ಇರ್ತಾರೆ, ಅಧಿಕಾರಿಗಳು ಇರ್ತಾರೆ, ಎಲ್ಲ ಪಾರ್ಟಿಗಳ BLAS ಇರ್ತಾರೆ, ಎಲ್ಲರೂ ಇರ್ತಾರೆ, BJPನವರು ಇರ್ತಾರೆ, ಕಾಂಗ್ರೆಸ್ನವರು ಇರ್ತಾರೆ, ಎಲ್ಲ BLS ಇರ್ತಾರೆ, ಮತ್ತು ಜನ ಇರ್ತಾರೆ ಸಮಕ್ಷಮದಲ್ಲಿ. ಎಲ್ಲ ಸಮಕ್ಷಮದಲ್ಲಿ ಚರ್ಚೆ ಆಗ್ತದೆ.
ಹಳ್ಳಿಗಳಲ್ಲಿ ಓಪನ್ ಆಗಿರ್ತದೆ. ಇವ್ರ ಮನೆಯಲ್ಲಿ 5 ಜನ ಅಂದರೆ 5 ಜನ ಎಲ್ಲರಿಗೂ ಗೊತ್ತಿದೆ, ಇವ್ರ ಮನೇಲಿ 8 ಜನ ಗೊತ್ತಿದೆ. ಅರೆ ಇವ್ರ ಮನೆಯವ್ರು ಇವ್ರು ಇಲ್ಲೇ ವಾಸ ಮಾಡ್ತಾರೆ, ಇವ್ರಿಗೆ ಯಾಕೆ ಡಾಕ್ಯುಮೆಂಟ್ ಇಲ್ವಾ? ಇವ್ರು ಕೇಳ್ತಾರೆ SIR ಏನೋ ಡಾಕ್ಯುಮೆಂಟ್ಸ್ ಕೇಳ್ತಿದ್ದೆ, ಇವೇ ಬೇಕು. ನಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಅವ್ರಿಗೆ ನಡೆಯಲ್ಲ. ನಮ್ಮ ಹತ್ರ ಏನಿದೆ, ವೋಟರ್ ಕಾರ್ಡ್ ಇದೆ ಅದು ನಡೆಯಲ್ಲ, ಆಧಾರ್ ಇದೆ ಅದು ನಡೆಯಲ್ಲ, ಡ್ರೈವಿಂಗ್ ಲೈಸೆನ್ಸ್ ಇದೆ ಅದು ನಡೆಯಲ್ಲ, ಪ್ಯಾನ್ ಕಾರ್ಡ್ ಇದೆ ಅದು ನಡೆಯಲ್ಲ. ನಮ್ಮ ಹತ್ರ ಏನಿದೆಯೋ ಅದು ನಡೆಯಲ್ಲ. ಅವ್ರು ಏನು ಹೇಳ್ತಾರೋ ಆ ಡಾಕ್ಯುಮೆಂಟ್ ನೀವು ಕೊಡಬೇಕು. ನೀವು ಹೇಳಿ ಡಾಕ್ಯುಮೆಂಟ್ ನಂತರ ಹಾಕಿರಬೇಕು. ನನಗೆ ಬೇಸಿಕ್ ಏನು ಬೇಕೋ ಆ ಡಾಕ್ಯುಮೆಂಟ್ ನಾನು ಪ್ಯಾಕೆಟಲ್ಲಿ ಇಟ್ಕೊಂಡಿದ್ದೀನಿ, ನೀವು ಕೇಳಿ ಡಾಕ್ಯುಮೆಂಟ್ ಹತ್ರ ಇಲ್ಲ. ಈಗ ಏನು ಮಾಡೋಕ್ಕಲ್ಲ, ಈಗ ಅದು ಇದೆ, ಕಾನೂನು ಕೊಡಲೇಬೇಕು. ಈಗ ನಾವೇನೋ ಹೋಗ್ತಿದ್ದೀವಿ, ಹಂಗಿಲ್ವಾ? ಡಾಕ್ಯುಮೆಂಟ್ ಮಾಡಿಸ್ರಿ. ಜನ ಹೇಳ್ತಿದ್ದಾರಲ್ಲ ಗ್ರಾಮ ಸಭೆಯಲ್ಲಿ, ಇವರಿದ್ದಾರೆ ಡಾಕ್ಯುಮೆಂಟ್ ಇಲ್ಲ. ಹೌದು, ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಕೊಟ್ಬಿಟ್ರಲ್ಲ ಜನ. ಹೌದು, ಇದೇ ಊರಿನವರು, ಗ್ರಾಮ ಪಂಚಾಯತಿ ಅವ್ರು ಇದೇ ಊರಿನವರು, ಇಲ್ಲೇ ರೇಷನ್ ತೊಗೊಳ್ತೀರಿ, ಇಲ್ಲೇ ಓಟ್ ಹಾಕ್ತೀರಿ, ಇಲ್ಲೇ ಹಾಕ್ತಾರೆ. ಕಣ್ಮುಂದಿನ ಸತ್ಯ, ಕಾಗದ ಸತ್ಯನ, ಕಣ್ಮುಂದಿರುವಂಥ ವಾಸ್ತವ ಸತ್ಯನ. ಕಣ್ಮುಂದಿರುವಂಥ ವಾಸ್ತವ ಸತ್ಯ. ನೀವು ಕಾಗದ ಸತ್ಯ ಅಂತೀರಿ, ಕಾಗದ ಸತ್ಯ, ಕಣ್ಮುಂದಿರೋ ವಾಸ್ತವ ಸತ್ಯ. ಸೊ ಹಂಗಾಗಿ ಗ್ರಾಮ ಸಭೆಗಳು, ವಾರ್ಡ್ ಸಭೆಗಳನ್ನು ಮಾಡಿ. ಇದು 3ನೇದು ನಾವು ಕೇಳ್ತಾ ಇದ್ದೀವಿ. 4ನೇ ವಿಚಾರ ನಾವೇನು ಕೇಳ್ತಾ ಇದ್ದೀವಿ, ಅಪೀಲ್ ಸಲ್ಲಿಸಲಿಕ್ಕೆ ಕನಿಷ್ಠ 6 ತಿಂಗಳು ಟೈಮ್ ಬೇಕು. ಈಗೆಲ್ಲ ಮೈಗ್ರೇಟರಿ ವರ್ಲ್ಡು, ಯಾರು ಕೂಡ ಆಯಾ ಊರಲ್ಲಿ ಕೆಲಸ ಮಾಡಲ್ಲ. ಇಲ್ಲಿಂದ ಬಾಂಬೆಯಲ್ಲಿದ್ದಾರೆ, ಡೆಲ್ಲಿಯಲ್ಲಿದ್ದಾರೆ, ಪೂನಾದಲ್ಲಿದ್ದಾರೆ, ಅಲ್ಲಿ ಬಂದು ಇಲ್ಲಿ ಕೆಲಸ ಮಾಡ್ತಿದ್ದಾರೆ. ದುಬೈಯಲ್ಲಿದ್ದಾರೆ. ನಿಮ್ಗೊಂದು ಡಾಕ್ಯುಮೆಂಟ್ ಇಲ್ಲ ಅಂದರೆ ಅವ್ರ ಪಾಪ ಅವ್ರು ಹೋದ ತಕ್ಷಣ ನಾನು ಹೊಡ್ತೀನಿ ಅನ್ನೋಕ್ಕಾಗುತ್ತಾ? ರಜಾ ಕೊಡಬೇಕಲ್ಲ ನಿಮ್ಗೆ. ಅವ್ರಿಗೆ ರಜಾ ಹಾಕಿ, ಟಿಕೆಟ್ಗಳು ತೊಗೊಂಡು ಬಂದು ಕಚೇರಿಗಳಲ್ದು ನೀನು ಡಾಕ್ಯುಮೆಂಟ್ ಮಾಡಿಸ್ಕೊಂಡು ತೊಗೊಂಡು ಕೊಟ್ಟು ಮಾಡಿಸ್ಲಿಕ್ಕೆ ಒಂದು 6 ಮಂತ್ಸ್ ಟೈಮ್ ಇಲ್ಲ ಅಂದರೆ ಹೆಂಗಾಗ್ತದೆ ಯಾರಿಗಾದರೂ ವೋಟರ್ಗೆ? ಸೊ ಹಂಗಾಗಿ 6 ಮಂತ್ಸ್ನ ಅಪೀಲ್ ಟೈಮ್ ಇರು. ಇಷ್ಟೇ 4 ವಿಚಾರ ಕೇಳ್ತಾ ಇದ್ದೀವಿ. ಲಾಜಿಕಲ್ ಡಿಸ್ಕ್ರಿಪೆನ್ಸಿ ತರಬೇಡಿ, ನೀವು ರೀಡಬಲ್ ಫಾರ್ಮೇಟಲ್ಲಿ ನಿಮ್ಮ ಇದನ್ನು ಕೊಡಿ. ಗ್ರಾಮ ಸಭೆ, ವಾರ್ಡ್ ಸಭೆಗಳಲ್ಲಿ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡಿ. 4ನೇದಾಗಿ ನೀವು 6 ತಿಂಗಳದ ಅಪೀಲ್ ಟೈಮ್ ಕೊಡಿ. ಈಗ ನಾವು ಹೇಳ್ತಿರೋದ್ರಲ್ಲಿ ಏನು ತಪ್ಪಿದೆ ಅಂತ ಎಲೆಕ್ಷನ್ ಕಮಿಷನ್ ನಮ್ಗೆ ಹೇಳಬೇಕು. 20ನೇ ತಾರೀಕಿಗೆ ನಾವು ಅದಕ್ಕೇ ಕರ್ನಾಟಕದ ಸವಾಲ್ ಚುನಾವಣಾ ಆಯೋಗಕ್ಕೆ ಬುಲಾವ್ ಅಂತ ಕರೆದಿದ್ದೀವಿ. ನೀವು ಬಂದು ಎಕ್ಸ್ಪ್ಲೇನ್ ಮಾಡ್ರಪ್ಪ. ಇಲ್ಲ ನೀವು ಈ 4 ಹೇಳ್ತಿದ್ದೀರಲ್ಲ, ಇದು ತಪ್ಪಾದಂಥದ್ದು ನೀವು ಹೇಳ್ತಿದ್ದೀರಿ, ಅದಕ್ಕೆ ನಾವು ಮಾಡೋಕ್ಕಾಗಲ್ಲ ಅಂತ ಹೇಳಿ. ಇಲ್ಲ ಅದು ಕರೆಕ್ಟಾಗಿದೆ ಅಂದರೆ ನೀವು ಮಾಡಿರಿ. ಇದು ನಾವು ಅವ್ರಿಗೆ ಚಾಲೆಂಜ್ ಹಾಕಿದ್ದೀವಿ. ಇದು ಒಂದು. ಅದೇ ಸಂದರ್ಭದಲ್ಲಿ ನಾವು ರಾಜ್ಯ ಸರ್ಕಾರಕ್ಕೂ ಹೇಳ್ತಾ ಇದ್ದೀವಿ. ಈಗ ಮತದಾರರು ಅವ್ರೇನೋ ಮಾಡಲಿ, ಮತದಾರರ ಹಕ್ಕನ್ನು ರಕ್ಷಣೆ ಮಾಡ್ಕೊಳ್ಬೇಕಾಗಿರೋ ರಾಜ್ಯ ಸರ್ಕಾರದ ಜವಾಬ್ದಾರಿ. ನೀವು ಎಲ್ಲ ರಾಜ್ಯದ ಜನತೆಯ ರಕ್ಷಣೆ ಅಂದರೆ ಅವರ ಪ್ರತಿಯೊಂದು ಹಕ್ಕಿನ ರಕ್ಷಣೆ, ಅದರ ಮತದಾನದ ಹಕ್ಕಿನ ರಕ್ಷಣೆ ನೀವು ಮಾಡಬೇಕು. ಸರ್ಕಾರ ಮಾಡಬೇಕು, ನಾವು ಪಾರ್ಟಿ ಅಲ್ಲ, ಸರ್ಕಾರ ಮಾಡಬೇಕು. ರಾಜ್ಯದ್ದೊಂದು ಎಲೆಕ್ಷನ್ ಕಮಿಷನ್ ಇದೆ. ಇದೇ ಸುಮಾರು ಜನರಿಗೆ ಅರ್ಥ ಆಗ್ತಿಲ್ಲ. ಎಲ್ಲರೂ ಕೂಡ ಒಂದೇ ಇರೋದು ಸೆಂಟ್ರಲ್. ನೋ, ದೆರ್ ಆರ್ 2 ಎಲೆಕ್ಷನ್ ಕಮಿಷನ್ಸ್. ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ ಬೇರೆ, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಬೇರೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ಸ್ಟೇಟಿಗೆ ಸೇರಿರುವಂಥದ್ದು. ಅದು ಏನು ಮಾಡಬೇಕು ಏನಿಲ್ಲ ಅಂತ ತೀರ್ಮಾನ ಮಾಡಬೇಕಾಗಿರೋದು ರಾಜ್ಯ ಸರ್ಕಾರ. ನಿಮ್ಮ ವಿಧಾನಸಭೆ ಅಧಿವೇಶನ ಕರೀರಿ, ನೀವಲ್ಲಿ ನಿರ್ಣಯನ ಪಾಸ್ ಮಾಡಿ, ಆರ್ಡಿನೆನ್ಸ್ ಮಾಡಿ. ಮೊನ್ನೆ ಆಕ್ಟಲ್ಲಿ ನೀವು ತಿದ್ದುಪಡಿ ಮಾಡಲಿಲ್ವಾ? ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ನಲ್ಲಿ ನಾವು EVM ಬಳಸೋದಿಲ್ಲ, ಪೇಪರ್ ಬ್ಯಾಲೆಟ್ ಬಳಸ್ತೀವಿ ಅಂತ ನೀವು ತೀರ್ಮಾನ ಮಾಡಲಿಲ್ವಾ? ಯಾರು ತೀರ್ಮಾನ ಮಾಡಿದ್ದಾನೆ? ಸೆಂಟ್ರಲ್ ಹೇಳ್ತಾ, ಸ್ಟೇಟ್ ತೀರ್ಮಾನ ಮಾಡಲಿಲ್ವಾ? ಅದೇ ರೀತಿಯಲ್ಲೇ ಸ್ಟೇಟು ಇವ್ರಿಗೆ ಆದೇಶ ಮಾಡಬಹುದು. ಸ್ಟೇಟ್ ಎಲೆಕ್ಷನ್ ಕಮಿಷನ್ಗೆ ನೀವು ಹೋಗಿ ಕರ್ನಾಟಕದ ಎಲ್ಲ ಕಡೆಯೂ ಕೂಡ ಒಂದು ಸರಿಯಾದ ಪದ್ಧತಿಯನ್ನು ಬಳಸಿ ಕರ್ನಾಟಕದ ವೋಟರ್ ಲಿಸ್ಟ್ನ ಪಕ್ಕಾ ವೋಟರ್ ಲಿಸ್ಟ್ ತಯಾರು ಮಾಡಿ. ಹೆಂಗೂ ಲೋಕಲ್ ಬಾಡಿ ಎಲೆಕ್ಷನ್ಸ್ ಬರ್ತಿದ್ದಾವೆ, ಅದಕ್ಕೂ ಉಪಯೋಗ ಆಗುತ್ತೆ. ನಾಳೆ SIR ಇಂದ ಪ್ರಾಬ್ಲಮ್ ಆದರೆ ಚೆಕ್ ಮಾಡೋಕ್ಕೂ ಆಗುತ್ತೆ. ಮಾಡಿ ಅಂತ ಮಾಡಬೇಕಲ್ಲ, ಯಾಕೆ ಮಾಡಿಸ್ತಿಲ್ಲ? ನಾವು ಇದನ್ನೇ ಕೇಳ್ತಾ ಇದ್ದೀವಿ. ಒಂದು ಆರ್ಡಿನೆನ್ಸ್ ಮಾಡಿಸಿ ಸ್ಟೇಟ್ ಎಲೆಕ್ಷನ್ ಸುಮ್ಮನೆ ಕೂತ್ಕೊಂಡು ಏನು ಮಾಡ್ತೀವಿ? ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಿದ್ದೆ ಮಾಡ್ತಾ ಇದೆ. ಅದು ಅವರಿಗೆ ಅಪಾಯಿಂಟ್ಮೆಂಟ್ ಕೇಳಿದ್ರೆ ಯಾಕೆ ಅಪಾಯಿಂಟ್ಮೆಂಟು? SIRಗೂ ನಮಗೇನು ಸಂಬಂಧ ಇಲ್ಲ. ಅಲ್ಲ, ನೀವು ಎಲೆಕ್ಷನ್ ನಿಮ್ಮ ಲೋಕಲ್ ಎಲೆಕ್ಷನ್ಸ್ ಬರ್ತಿದೆಯಲ್ಲ, ನಿಮ್ಮ ವೋಟರ್ ಲಿಸ್ಟ್ನ ಅಪ್ಗ್ರೇಡ್ ಮಾಡೋವಾ? ಇಲ್ಲ, ನಾವೇನು ಅಪ್ಗ್ರೇಡ್ ಮಾಡಲಿಲ್ಲ. ಯಾಕೆ? ಹೆಂಗೋ SIR ಮಾಡ್ತಿದ್ದಾರಲ್ಲ, ಮಾಡಿದ್ಮೇಲೆ ಅವ್ರ ಲೀಸ್ಟ್ ಹೆಂಗೂ ಬರುತ್ತಲ್ಲ, ಅದನ್ನೇ ಸ್ಪ್ಲಿಟ್ ಮಾಡಿ ಬಳಸೋಣ ಅಂತಿದ್ದೀವಿ. ಇದು ಮಾತಾಡೋದು ಇವರು. ಇಡೀ ದೇಶನ ಮುಳುಗಿಸುವಂಥ, ರಾಜ್ಯನ ಮುಳುಗಿಸುವಂಥದ್ದು ಒಂದು ಕಾಯ್ದೆ ಬರ್ತಿದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ ಇಂಥ ಉತ್ತರ ಕೊಡ್ತದೆ. ಸ್ಟೇಟ್ ಎಲೆಕ್ಷನ್ ಕಮಿಷನ್ನು ರಾಜ್ಯ ಸರ್ಕಾರ ಒಂದು ಡೈರೆಕ್ಷನ್ ಕೊಡಲ್ಲ ಅದಕ್ಕೆ ಹಿಂಗೆ ಮಾಡಬೇಕು ಅಂತ. ಇದು ದುರಂತ ಪರಿಸ್ಥಿತಿ ನಮ್ಮದು. ನಾವು ನಮ್ಮ ಪವರ್ಸ್ನ ಬಳಸ್ತೀವಲ್ಲ. ಯಾಕೆ ನಾವು ಎಲ್ಲ ಸೆಂಟ್ರಿಗೆ ಅಧೀನರಾಗಿ ಕೂತ್ಕೊಂಡಿದ್ದೀವಿ? ಯಾಕೆ ನಾವು ಸರೆಂಡರ್ ಆಗಿದ್ದೀವಿ? ನಮ್ಮ ಪವರ್ಸ್ ನಾವು ಯಾಕೆ ಬಳಸಲ್ಲ? ನಮ್ಮ ಗೌರ್ಮೆಂಟ್ ನಾವ್ಯಾಕೆ ಬಳಸಲ್ಲ? ನಮ್ಮ ಸ್ಟೇಟ್ ಎಲೆಕ್ಷನ್ ಕಮಿಷನ್ ನಾವ್ಯಾಕೆ ಬಳಸಲ್ಲ? ಇದನ್ನು ಮಾಡಿ ಅಂತ ನಾವು ಕೇಳ್ತಾ ಇಲ್ಲ. ಅರ್ಥ ಆಗ್ತಾ ಇಲ್ಲ. ಓಲಿ, ಈಗ ಗ್ರಾಮ ಸಭೆ, ವಾರ್ಡ್ ಸಭೆ ಮಾಡಿ ಅಂತ ಅವ್ರು ಹೇಳ್ತಾರೆ, ಅವ್ರು ಮಾಡಲ್ಲ. ನೀವು ಮಾಡ್ರಪ್ಪ. ಪಂಚಾಯತ್ ರಾಜ್ ಇದೆಯಲ್ಲ ನಮ್ಮಲ್ಲಿ, ಜಿಲ್ಲಾ ಪಂಚಾಯತ್ಗಳಿದ್ದಾವೆ ನಮ್ಮ ಹತ್ರ, ಸೋಷಿಯಲ್ ಆಡಿಟಿಂಗ್ ಡಿಪಾರ್ಟ್ಮೆಂಟ್ಗಳಿದ್ದಾವೆ, ಸಿಕ್ಕಾಪಟ್ಟೆ ಕೋಆಪರೇಟಿವ್ಸ್ ನೆಟ್ವರ್ಕ್ಸ್ ಇದ್ದಾವೆ. ಏನು ದೊಡ್ಡ ವಿಚಾರ ಒಂದು ಗ್ರಾಮ ಸಭೆ ಕರೆಯೋದು? ನೋಡಿ, ನಾವು ಒಂದು ಪೈಲಟ್ ಪ್ರಾಜೆಕ್ಟ್ ಮಾಡಿದ್ವಿ HD ಕೋಟೆಯಲ್ಲಿ. ನಾವು ಹೇಳೋದಕ್ಕಿಂತ ಮೊದಲು ನಾವು ಟೆಸ್ಟ್ ಮಾಡ್ಕೋಬೇಕಲ್ಲ. ನಾವು ಟೆಸ್ಟ್ ಮಾಡ್ಕೊಳ್ಳೋಕ್ಕೋಸ್ಕರ HD ಕೋಟೆಯಲ್ಲಿ ಹಿರಿಹಳ್ಳಿ ಅಂತ ಅನ್ನಿಸ್ತದೆ, ಹಿರಿಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ 5 ಬೂತ್ಗಳನ್ನ ತೊಗೊಂಡು 30 ಜನ ಕಾರ್ಯಕರ್ತರನ್ನು ನಾವು ಕಳಿಸ್ಕೊಟ್ವಿ.
ಒಂದು ದಿವಸ ಹೋಗಿ ಎಲ್ಲರೂ ಕೂಡ ಮನೆಗೆ ಹೋಗಿಬಿಟ್ಟು ಅವರಿಗೆ ವೋಟರ್ ಲಿಸ್ಟನ್ನ ಎಲ್ಲರನ್ನು ಹಿಡ್ಕೊಂಡು ಹೋಗ್ಬಿಟ್ಟು ಮನೆಗೆ ಚೆಕ್ ಮಾಡಿದ್ರು. ಎಲ್ಲ ಕೂಡ ಮಾಡಿ ನಿಮ್ಮ ನೋಡಿ ನಿಮ್ಮ ವೋಟರ್ ಲಿಸ್ಟಲ್ಲಿ ನಿಮ್ಮ ವೋಟ್ ಇದೆ ಇಷ್ಟೇನಾ, ಇನ್ನೂ ಯಾರಾದರೂ ಸೇರ್ಪಡೆ ಆಗಬೇಕಾಗಿದೆಯಾ, ಅಥವಾ ಮನೇಲಿ ಯಾರಾದರೂ ತೀರ್ಕೊಂಡಿದ್ದಾರೆ ಇಲ್ಲಾಗಿದೆಯಾ, ಯಾರಾದರೂ ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಈಗ ಇಲ್ವಾ ಹೇಳಿ ಅಂತ ಮನೆಗೆ ಒಂದು ದಿವಸ ಚೆಕ್ ಮಾಡಿದ್ರು. ಎರಡನೇ ದಿವಸ ಏನೇ ಕರೆಕ್ಷನ್ಸ್ ಇದ್ದರೂ ಕೂಡ ನಾಳೆ ಬಂದುಬಿಡಿ, ನಾಳೆ ಗ್ರಾಮ ಸಭೆ ಇದೆ ಅಂತೇಳಿ ಹೇಳಿದ್ವಿ. ಎರಡನೇ ದಿವಸ ಗ್ರಾಮ ಸಭೆ ನಡೀತು. ಒಟ್ಟು 6 ಬೂತು 5,000 ವೋಟರ್ಸು. ಅಲ್ಲಿ ಮಾಡಿದಾಗ 500 ಕರೆಕ್ಷನ್ ಬಂದು 500 ಕರೆಕ್ಷನ್ಸ್ ಎರಡನೇ ದಿವಸ. ಅದೇ ಕರೆಕ್ಷನ್ಸ್ನ ನಮ್ಮ ಟೀಮ್ಗಳಿಗೆ ಕೂತ್ಕೊಂಡು ಅಲ್ಲೇ ಕರೆಕ್ಷನ್ ಮಾಡಿದರು. ಪಿ ಡಿ ಒನೂ ಕರೆದಿದ್ವಿ, ಎಲ್ಲ BLSನೂ ಕರೆದಿದ್ವಿ, ಎಲ್ಲ ಪಾರ್ಟಿ BLSನೂ ಕರೆದಿದ್ವಿ, ಎಲ್ಲರ ಮುಂದೆ. ನಾವೇನೋ ಸಪ್ರೇಟ್ ಮಾಡೋದಲ್ಲ, ಅವ್ರನ್ನೂ ಕರೆಸಿ ಪಿ ಡಿ ಒನೂ ಕರೆಸಿ ಪಿ ಡಿ ಒ ಮುಂದೆನೇ ಮಾಡಿದ್ವಿ. ಎರಡೇ ದಿವಸ ಮನೆಗೆ ಹೋಗಿ ಹೇಳಿ ಬಂದ್ವಿ. ಎರಡನೇ ದಿವಸ ಗ್ರಾಮ ಮಾಡಿದ್ವಿ. 500 ಕರೆಕ್ಷನ್ಸ್ ಬಂತು. ಅದರೊಳಗೆ 5,500 ಕರೆಕ್ಷನ್, 10% ಕರೆಕ್ಷನ್ಸ್ ಇದೆ ವೋಟರ್ ಲಿಸ್ಟ್ ಒಳಗೆ. ಎಲ್ಲ ಕಡೆ ಆದರೆ ನಮ್ದು ಈಗ ಪಕ್ಕ ಆಯ್ತಲ್ಲ. ನಾವು ನೋಡಿ 2 ದಿವಸದಲ್ಲಿ ನಾವು ಈ 6 ಬೂತಿನ ನಮ್ಮ ಹತ್ರ ಕ್ಲಿಯರ್ ಕಟ್ ಲಿಸ್ಟ್ ಇದೆ. ನಮ್ಮ ಹತ್ರ ಪಕ್ಕ ಒಂದು ವೋಟ್ ಇಲ್ಲ. ನಾಳೆ ಎಲೆಕ್ಷನ್ ಕಮಿಷನ್ 6 ಬೂತ್ಗಳು ಸಂಬಂಧಪಟ್ಟಂಗೆ ಏನೇ ತಂದರೂ ಕೂಡ ನಾವು ಒಂದು ದಿವಸದಲ್ಲಿ ಹೇಳ್ತೀವಿ ಇದರಲ್ಲಿ ಎಷ್ಟು ಜನ ರಿಯಲ್ ವೋಟರ್ಸ್ ಡಿಲೀಟ್ ಆಗಿದ್ದಾರೆ ಅಂತ. ಇದನ್ನು ಇಡೀ ಸ್ಟೇಟಿಗೆ ಮಾಡೋಣ ಅಂತ ನಾವು ಹೇಳ್ತಾ ಇದ್ದೀವಿ. ನಮ್ಮ ಹತ್ರ ಟೈಮ್ ಇದೆ, ಈಗ ನಾವು ಮಾಡೋಣ. ಈಗ SIR ಮಾಡಿ ಅವ್ರು SIR ಅವ್ರ ಪ್ರೋಸೆಸ್ ಅವ್ರು ಮಾಡಲಿ, ನಮ್ಮ ಪ್ರೋಸೆಸ್ ನಾವು ಜೊತೆಗೆ ಮಾಡೋಣ. ನಮ್ಮ ಲಿಸ್ಟನ್ನ ನಾವು ಪಕ್ಕ ಮಾಡೋಣ. ಅವ್ರು ಡ್ರಾಫ್ಟ್ ಲಿಸ್ಟ್ ತರೋಷ್ಟೊತ್ತಿಗೆ ನಮ್ಮ ಲಿಸ್ಟ್ ಪಕ್ಕ ಮಾಡ್ಕೊಳ್ಳೋಣ. ಅವಾಗ ಚೆಕ್ ಮಾಡೋಣ ಯಾರು ಡಿಲೀಟ್ ಆಗಿದಾವೆ ಅವ್ರಿಗೆ ಹೇಳ್ಬಿಟ್ಟು ನೋಡಪ್ಪ ನಿಂದು ವೋಟ್ ಡಿಲೀಟ್ ಆಗಿದೆ ಬಾ ಅಂಥೇಳಿ, ನೀವು ಯಾಕೆ ಇವ್ರಿಗೆ ಡಿಲೀಟ್ ಮಾಡಿದ್ದೀರ ಸೇರಿಸು ಅಂತ ಜಗಳಾಡೋಣ. ಸೇರಿಸ್ಲಿಲ್ಲ ಅಂತ ಧರಣಿ ಕೊಡೋಣ, ಸತ್ಯಾಗ್ರಹ ಮಾಡೋಣ. ನಮ್ಮ ಲೀಸ್ಟು ಸರಿಯಾದ ತನಕನೂ ನಾವು ಎಲೆಕ್ಷನ್ಸ್ ಕನ್ನಡದಲ್ಲಿ ನಡ್ಸೋಕ್ಕೆ ಬಿಡೋಲ್ಲ ಅಂತ ಹೇಳೋಣ. ಅವ್ರು ಮತ್ತೆ ನಮಗೆ ಫ್ರಾಡ್ ವೋಟರ್ಸ್ ಇಟ್ಟು ಮಾಡೋಕ್ಕೆ ಬಂದರೆ ಹರಿದು ಬಿಸಾಕೋಣ. ಕರ್ನಾಟಕ ಒಪ್ಪಲ್ಲ ಅಂತ ಚಾಲೆಂಜ್ ಮಾಡೋಣ. ದಿಸ್ ಶುಡ್ ಬಿ ದ ವೇ. ಆದರೆ ಅದನ್ನು ಮಾಡ್ತಾ ಇಲ್ಲ, ಅದನ್ನು ಅರ್ಥ ಮಾಡ್ಕೊಳ್ತಿಲ್ಲ. ಅದು ನಮ್ಮ ನೋವು. ಅದನ್ನು ಅರ್ಥಪಡಿಸ್ಕೋಸ್ಕರ ನಾವು ಗುದ್ದಾಡ್ತಾ ಇದ್ದೀವಿ. ನೋಡೋಣ. ಸೊ ಈ ಪ್ರೆಷರ್ನ ಮುಂದೆ ರೀತಿಯಲ್ಲಿ ನಮ್ಮ ಹೋರಾಟ ಬರೀ ಎಲೆಕ್ಷನ್ ಕಮಿಷನ್ ಜೊತೆ ಇಲ್ಲ, ರಾಜ್ಯ ಸರ್ಕಾರದ ಜೊತೆನೂ ನಮ್ಮ ಗುದ್ದಾಟ ನಡೀತಾ ಇದೆ. ಆ್ಯಕ್ಚುಲಿ ಇದನ್ನು ಮಾಡಬೇಕು ಅಂತೇಳಿ. ಯಾಕಂದರೆ ನಾನು ಮೊದಲೇ ಹೇಳ್ತಿದ್ದೀನಿ, ಇದು ಪಕ್ಷಗಳ ಸೋಲು ಗೆಲುವಲ್ಲ. ನಾವು 6 ಬೂತಲ್ಲಿ ಹೋದಾಗ ಅಲ್ಲಿ BJP ವೋಟರ್ಸ್ ಯಾರು ಕಾಂಗ್ರೆಸ್ ವೋಟರ್ಸು ನಾವೇ ನೋಡಲಿಲ್ಲ. ಯಾರೇ ಆದರೂ ಕೂಡ ಅವ್ರು BJP ವೋಟರ್ಸ್ ಆದರೂ ಕೂಡ ಅದು ಅವರ ಹಕ್ಕು, ಅವ್ರ ಇಷ್ಟ. ಅವ್ರು ಯಾವ್ದಾರ ಪಕ್ಷಕ್ಕೆ ವೋಟ್ ಹಾಕಲಿ, ಆದರೆ ಅವ್ರ ಹಕ್ಕನ್ನು ಕಸಿಯೋಕ್ಕಾಗಲ್ಲ. ನೀವು BJP ವೋಟರ್ನ ಕಸಿಯೋಕ್ಕೆ ಹೋದರೂ ನಾವು ಬಿಡೋಲ್ಲ, ಮಾಡೋಂಗಿಲ್ಲ. ಅದನ್ನು ಇಟ್ ಶುಡ್ ಬಿ ಎ ಡೆಮೊಕ್ರೆಟಿಕ್ ಪ್ರೋಸೆಸ್. ಅದರೊಳಗೆ ನೀವು ನಿಮ್ಮ ಕನ್ವಿನ್ಸ್ ಮಾಡಿ ನಿಮ್ಮ ಪೊಲಿಟಿಕಲ್ ಆರ್ಗ್ಯುಮೆಂಟ್ ಜೊತೆ. ಹಂಗಂತೇಳ್ಬಿಟ್ಟು ನೀವು ಅವ್ರನ್ನ ಹೊರಗೆ ಹಾಕೋಕ್ಕಾಗಲ್ಲ. ದಿಸ್ ಶುಡ್ ಬಿ ದ ಇದಕ್ಕೋಸ್ಕರ ನಮ್ದು ಈಗ ಫೈಟ್ ನಡೀತಾ ಇದೆ.